ಧರ್ಮಸ್ಥಳದ ವಿಚಾರವಾಗಿ ಇವತ್ತು ಕರ್ನಾಟಕದ ತುಂಬಾ ಮಾತ್ರ ಅಲ್ಲ, ಇಡೀ ದೇಶದ ತುಂಬಾ ಸಾಕಷ್ಟು ಆರೋಪಗಳು, ಆಪಾದನೆಗಳು ಕೇಳಿ ಬರ್ತಾ ಇದೆ. ಸಾಕಷ್ಟು ಜನ ಹೇಳ್ತಾರೆ ಇದನ್ನೆಲ್ಲ ನೋಡಿ 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 ಧರ್ಮಸ್ಥಳದ ಸ್ಥಳೀಯರಿಗೂ ಕೂಡ ಸಾಕಾಗೋಗಿದೆ. ಧರ್ಮಸ್ಥಳದ ಸ್ಥಳೀಯರು ಕೂಡ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಭಯ ಪಡ್ತಾರೆ. ಅದಕ್ಕೆ ಸಾಕಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಕಾರಣ ಅಂತ ಹೇಳ್ತಾರೆ. ಹಾಗಾಗಿ ನಾನು ಧರ್ಮಸ್ಥಳಕ್ಕೆ ಹೋಗೋಣ, ಧರ್ಮಸ್ಥಳದಲ್ಲಿರುವಂತಹ ಅಲ್ಲಿಯ ಗ್ರಾಮಸ್ಥರನ್ನೇ ಮಾತಾಡ್ಸೋಣ, ಧರ್ಮಸ್ಥಳದ ಸ್ಥಳೀಯರನ್ನೇ ಮಾತಾಡ್ಸೋಣ ಅಂತ ಇವತ್ತು ನಾನು ಧರ್ಮಸ್ಥಳದಲ್ಲಿ ಇದ್ದೀನಿ. ಧರ್ಮಸ್ಥಳದ ಸ್ಥಳೀಯರಾಗಿರುವಂತಹ ಸಂದೀಪ್ ರೈ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಧರ್ಮಸ್ಥಳದ ಸುತ್ತಮುತ್ತ ಇವತ್ತು ನಡೀತಾ ಇರುವಂತಹ ಘಟನೆಗಳ ಬಗ್ಗೆ ಒಬ್ಬ ಸ್ಥಳೀಯರ ಬಾಯಲ್ಲಿ ಕೇಳಿ ತಿಳ್ಕೊಂಡಾಗ ಮೋಸ್ಟ್ಲಿ ಅದಕ್ಕೆ ಒಂದು ಅರ್ಥ ಸಿಗುತ್ತೆ ಅಂತ ನನಗನ್ಸುತ್ತೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. ಸರ್, ಹೇಗಿದ್ರಿ? ಚೆನ್ನಾಗಿದೆ ಸರ್, ಇವತ್ತಿಗೆ ಅಂದ್ರೆ ಧರ್ಮಸ್ಥಳದ ಹೆಸರನ್ನ ಮೊದಲಿನಿಂದ ಕೇಳ್ಕೊಂಡು ಬರ್ತಾ ಇದ್ದಾರೆ. ಒಂದು ಪವಿತ್ರ ಸ್ಥಾನ, ಒಂದು ತೀರ್ಥಕ್ಷೇತ್ರ. ಅಂದ್ರೆ ಇಲ್ಲಿಗೆ ಬರ್ತಾ ಇದ್ದಂತಹ ಭಕ್ತಾದಿಗಳು ಭಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಬರುವಂತಹ ಭಕ್ತಾದಿಗಳು ಬರ್ತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಧರ್ಮಸ್ಥಳ ಅಂತ ಹೆಸರು ಹೇಳಿದ್ರೆ ಜನ ಒಂದು ಅನುಮಾನದ ರೀತಿಯಲ್ಲಿ ನೋಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಏನನ್ಸುತ್ತೆ ಸರ್ ನಿಮಗೆ, ಒಬ್ಬ ಸ್ಥಳೀಯರಾಗಿ ಇದನ್ನ ನೋಡಿದಾಗ ನಿಮ್ಗೆ ಅನ್ಸುತ್ತೆ? ನೋಡಿ, ಇಂಥ ಘಟನೆಗಳು ಆದಾಗ ಬಹಳ ಬೇಸರ ಆಗ್ತದೆ. ಕಾರಣ ಯಾಕಂತ ಹೇಳಿದ್ರೆ, ಅನಾದಿ ಕಾಲದ ನಂಬಿಕೆಗಳನ್ನು, ಅನಾದಿ ಕಾಲದಿಂದ ನಡೆದುಕೊಂಡು ಬಂದಂತಹ ಸಂಪ್ರದಾಯಗಳನ್ನು ಒಂಥರ ತಮ್ಮ ಷಡ್ಯಂತ್ರಗಳ ಮೂಲಕ ಒಂದು ಕಳಂಕ ಅಂಟಿಸುವಂಥ ಪ್ರಯತ್ನ. ಕಳಂಕ ಅಂಟೋದಿಲ್ಲ, ಕಳಂಕ ಅಂಟಿಸುವಂಥ ಪ್ರಯತ್ನ ಆಗ್ತಾ ಇದೆ ಅಂತೂ ಅದು ಖಂಡಿತ ಸತ್ಯ. ಇದು ಬಹಳ ಮನಸ್ಸಿಗೆ ಬೇಸರ ಆಗ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಒಂದು ಪುಣ್ಯಕ್ಷೇತ್ರ ಇಡೀ ರಾಜ್ಯದಲ್ಲಿ ನೀವೊಂದು ಅತ್ಯಂತ ಜನರು ನಡ್ಕೊಳ್ಳುವಂತಹ ಒಂದು ಕ್ಷೇತ್ರ. ನಿಮ್ಮ ಮನಸ್ಸಿನಲ್ಲಿದ್ದಂಥ ಸಂಕಲ್ಪಗಳನ್ನು ಇಲ್ಲಿ ಈಡೇರಿಸಿಕೊಂಡು ನಂತರದಲ್ಲಿ ನೀವು ನೋಡ್ಬೋದು, ಲಕ್ಷಾಂತರ ಜನ ಶಿವರಾತ್ರಿಯಲ್ಲಿ ಪಾದಯಾತ್ರೆಗಳಾಗಿ ಬರ್ತಾರೆ, ತಮ್ಮ ದೇಹವನ್ನು ದಂಡಿಸಿಕೊಂಡು. ಯಾರು ಈಗಿನ ಕಾಲಕ್ಕೆ ದೇಹ ದಂಡನೆ ಮಾಡಲಿಕ್ಕೆ ಹೋಗೋದಿಲ್ಲ, ಒಂದು ಅರ್ಧ ಗಂಟೆ ಜಿಮ್ಮಲ್ಲಿ ಮಾತ್ರ ಮಾಡ್ತಾರೆ. ಅಷ್ಟು ದಿವಸವನ್ನ ಇವತ್ತು ಒಂದು ಹೊಸಕೋಟೆಯವರು ಯಾರೋ ಪಾದಯಾತ್ರೆ ಬಂದಿದ್ರು. ಅಂದ್ರೆ ಆ ಒಂದು ಪರಂಪರೆ ಏನಿದೆ ಅದನ್ನ ಕದಡಿಸುವಂತ ಒಂದು ಪ್ರಯತ್ನ, ಅಥವಾ ಆ ತಿಳಿ ನೀರಿನ ಸರೋವರಕ್ಕೆ ಒಂದು ಕಲ್ಲು ಹಾಕಿದಾಗ ಏನಾಗ್ತದೆ ಹೇಳಿ, ಅದು ಅಂದ್ರೆ ಈ ವ್ಯವಸ್ಥಿತವಾಗಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ್ರೆ ನಿಮಗೆ ಧರ್ಮಸ್ಥಳ ಅನ್ನೋದು ಅನೇಕ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಸಹಕಾರಿಯಾದಂಥ ಒಂದು ಕ್ಷೇತ್ರ. ನೀವು ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿದ್ರೆ ಅಷ್ಟು ದೇವಸ್ಥಾನಗಳಿಗೂ ಪೆಟ್ಟು ಕೊಟ್ಟಂಗೆ. ಸುಮಾರು 14,000 ದೇವಸ್ಥಾನಗಳಿಗೂ ಪೆಟ್ಟು ಕೊಟ್ಟಂಗೆ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ, ಅಲ್ಲ 14,000 ಅಂತ ನಾವು ಪರ್ಟಿಕ್ಯುಲರ್ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಈಗಾಗಲೇ ಜೀರ್ಣೋದ್ಧಾರ ಆಗಿದೆ ಬಿಡಿ. ಇನ್ನು ಮುಂದೆ ಜೀರ್ಣೋದ್ಧಾರ ಆಗ್ಲಿಕ್ಕೆ ಇರುವುದು ಇದೆಯಲ್ಲ, ಅದನ್ನು ತಡಿಬಹುದು. ಯಾಕಂದ್ರೆ ಸನಾತನ ಪರಂಪರೆಯಲ್ಲಿ ನಾವು ಬಹುಶಃ ತಂದೆ ತಾಯಿ ಜೊತೆಗೆ ದೈವ ದೇವರುಗಳನ್ನು ನಂಬಿ ನಡೆಯುವಂಥವ್ರು. ಅದು ಯಾವುದೇ ಧರ್ಮ ಆದ್ರೂ ಅವನವನ ಧರ್ಮವನ್ನು, ನಿಮಗೆ ಇವತ್ತು ನಾವೇನು ಎಲ್ಲ ಧರ್ಮದವರನ್ನು ಗೌರವಿಸಿ ಪ್ರೀತಿಸಿ ಅಂತ ನಾವೇನು ಹೇಳ್ತೇವೆ, ಇದನ್ನ ಮೊದಲು ಸಾಕಾರಪಡಿಸಿದ್ದೇ ಧರ್ಮಸ್ಥಳ. ಇಲ್ಲಿ ಪ್ರತಿ ವರ್ಷ ಲಕ್ಷದೀಪೋತ್ಸವಕ್ಕೆ ಇದು ಸರ್ವಧರ್ಮ ಸಮ್ಮೇಳನ ಅಂತ ಆಗ್ತದೆ. ಈ ಕಳಂಕಗಳನ್ನು ಇವರು ಅಂಟಿಸ್ಲಿಕ್ಕೆ ಪ್ರಯತ್ನ ಪಟ್ಟ ಕೂಡಲೇ ಅದು ನಿಲ್ಲೋದಿಲ್ಲ. ಇಲ್ಲಿ ಸಾಹಿತ್ಯ ಸಮ್ಮೇಳನಗಳು ನಡೀತವೆ. ನಿಮಗೆ ದೊಡ್ಡದೊಂದು ಹೇಳ್ತೇನೆ, 2009ರಲ್ಲಿ ಒಂದು ವಿಶ್ವ ತುಳು ಸಮ್ಮೇಳನ ಅಂತ ಆಯ್ತು. ಕೋಟ್ಯಾಂತರ ತುಳು ಜನರು ಒಂದು ಕಡೆ ಸೇರಬೇಕು ಅಂತ. ನೋಡಿ, ಧರ್ಮಸ್ಥಳ ಅನ್ನೋದು ಒಂದು ಧಾರ್ಮಿಕ ಕ್ಷೇತ್ರ ಅಲ್ಲದೆ ಬೇರೆ ಬೇರೆ ವಿಚಾರಗಳಲ್ಲಿ ಸರ್ಕಾರ ಮಾಡಬೇಕಾದಂಥ ಕೆಲಸಗಳನ್ನು ತನ್ನ ಸಂಸ್ಥೆಯ ಮೂಲಕ ಮಾದರಿಯಾಗಿ, ಸರ್ಕಾರಕ್ಕೂ ಒಂದು ಮಾದರಿಯೇ. ಎಷ್ಟೋ ಕಡೆ ನೀವು ಕೇಳಿರ್ಬೋದು, ಈ ಹಿಂದಿನ ಸರ್ಕಾರಗಳಾದ್ರೂ ಮತ್ತು ಈಗಿನ ಸರ್ಕಾರದ ಕೆಲವು ಮಂತ್ರಿಗಳ ಬಾಯಲ್ಲೇ ಬಂದದ್ದುಂಟು. ಇದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಾದರಿಯಲ್ಲಿ ನಾವು ಕೂಡ ಮಾಡ್ತೇವೆ. ಎಲ್ಲ ಒಂದು ಕಡೆ, ಎಲ್ಲಿಯ ರಾಯಚೂರು, ಎಲ್ಲಿಯ ಧರ್ಮಸ್ಥಳ. ವ್ಯಾಪ್ತಿ ಮೊದಲು ಸೀಮಿತವಾಗಿ, ಆಗ ಅವಿಭಜಿತ ದಕ್ಷಿಣ ಕನ್ನಡ ಅಂತ ಇತ್ತು ಈ ಹಿಂದೆ. ಯಾಕಂದ್ರೆ ಉಡುಪಿ ಜಿಲ್ಲೆ ನಂತರ ಆದದ್ದು, ಇಡೀ ಇಲ್ಲಿಗಿತ್ತು. ನಂತರ ಅದು ರಾಜ್ಯವ್ಯಾಪಿ ಬಂತು. ಇಂಥ ಒಂದು ನಾನೊಂದು ಹೇಳ್ತೇನೆ, ಅಭಿವೃದ್ಧಿ ಕೆಲಸಗಳು ಇದಕ್ಕೆ ಅಡ್ಡಿ ಆಗಬಾರ್ದು. ಯಾವುದು ಅಭಿವೃದ್ಧಿ ಕೆಲಸಗಳು ಒಂದು ಕಡೆ, ಆದರೆ ಈಗ ನಡೆಯುತ್ತಿರುವಂಥ ಷಡ್ಯಂತ್ರ ಉಂಟಲ್ಲ, ನೀವು ಒಬ್ಬ ಮಾಧ್ಯಮದವರಾಗಿ ದಿವಸ ನಿಮಗೆ ಅದರಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ. ನೀವು ಒಂದು ದಿವಸದ ಹೇಳಿಕೆ ಮತ್ತೊಂದು ದಿವಸ ಇರುವುದಿಲ್ಲ. ಒಂದು ದಿವಸದ ಹೇಳಿಕೆಗೆ ವಿಭಿನ್ನವಾಗಿ ಮರು ದಿವಸದ ಹೇಳಿಕೆ ಇರ್ತದೆ. ಒಂದು ದಿವಸ ಸುಪ್ರೀಂ ಕೋರ್ಟ್ನ ಸುಪರ್ದಿಯಲ್ಲಿ ತನಿಖೆ ಆಗಬೇಕು ಅಂತ ಆದಾಗ ಮರು ದಿವಸ ಸುಪ್ರೀಂ ಕೋರ್ಟ್ ಜಡ್ಜಿಗೆ ಬೈಯುವಂಥ ಒಂದು ಕಾರ್ಯ. ಒಟ್ಟಿನಲ್ಲಿ ನಿಮ್ಮನ್ನು ಗೊಂದಲಕ್ಕೆ ದೂಡೋದು. ಮತ್ತೆ ಬೇಸರ ಆಗೋದು ಏನು ಅಂತ ಹೇಳಿದ್ರೆ, ಒಂದು ಷಡ್ಯಂತ್ರ ಮಾಡಲೆಂದೇ ಒಂದು ವರ್ಗ ಇದೆ, ಅದನ್ನು ನಾವು ಏನು ಮಾಡ್ಲಿಕ್ಕಾಗಲ್ಲ. ಅದು ಇವತ್ತಲ್ಲ, ಇಲ್ಲಿ ಅಲ್ಲ, ಇನ್ನೊಂದು ಕಡೆನೂ ಅದನ್ನೇ ಮಾಡೋದು. ಅದು ಸಹಜ. ಯಾಕಂದ್ರೆ ರಾಕ್ಷಸರು ಅಂತ ನಾವು ಕರಿಬಹುದು. ಬಹುಶಃ ಪುರಾಣಗಳಿಂದ ನೋಡ್ಕೊಂಡು ಬಂದಿದ್ದೇವೆ. ಅವರ ಹುಟ್ಟಾಗಿರೋದೇ ಅದಕ್ಕೆ, ಅವರ ಅಂತ್ಯ ಆಗುವುದು ಅದರಲ್ಲಿ. ಅದರ ಬಗ್ಗೆ ಚಿಂತೆ ಇಲ್ಲ. ಅವರ ಮಾತನ್ನು ನಂಬ್ತಾರಲ್ಲ, ವಿವೇಚನೆ ಇಲ್ಲದೆ. ನೋಡಿ,
ಒಂದು 30 ವರ್ಷ ಪತ್ರಿಕೋದ್ಯಮದಲ್ಲಿ ದುಡಿದಂಥ ವ್ಯಕ್ತಿ 2-3 ತಿಂಗಳಲ್ಲಿ ಒಂದು ವಿಡಿಯೋ ಮಾಡಿದ ವ್ಯಕ್ತಿಗೆ ಸಮಾನ ಅಂತ ಹೇಳಲಿಕ್ಕೆ ಆಗ್ತದ? ಅವನು ಪಟ್ಟ ಪರಿಶ್ರಮ, ಅವನು ಮಾಡಿದಂಥ ಇನ್ವೆಸ್ಟಿಗೇಷನ್ಸ್ಗಳು, ಅಥವಾ ಅವನು ಪತ್ರಿಕೋದ್ಯಮದಲ್ಲಿ ಎದುರಿಸಿದಂಥ ತೊಂದರೆಗಳು, ಇದರ ಸಣ್ಣ ಕಲ್ಪನೆ ಇಲ್ಲದೆ ಇರುವಂಥ ವ್ಯಕ್ತಿ ಅವರ ಬಗ್ಗೆ ಮಾತಾಡುವಷ್ಟು, ಅಂದ್ರೆ ಸಮಾಜದ ಕೆಲವು ಸಲ ಈ ದುರ್ಗತಿ ಅಂತ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ಅಂತ. ಯಾಕಂದ್ರೆ ನೋಡಿ, ಈಗಿನ ಕಾಲದ ಯುವ ಪಡೆ ಉಂಟಲ್ಲ, ಇವರು ಟಿವಿ ನೋಡೋದಕ್ಕಿಂತಲೂ ವೃತ್ತಪತ್ರಿಕೆ ಓದೋದಕ್ಕಿಂತಲೂ ಜಾಸ್ತಿ ಈ ಸಾಮಾಜಿಕ ಜಾಲತಾಣವನ್ನು ಜಾಸ್ತಿ ಬಳಸ್ತಾರೆ. ಅಲ್ಲಿ ನಾವು ಏನಾದರೂ ಈ ತರದ ಒಂದು ಹೈಪ್ ಇರುವಂತ ಘಟನೆಗಳ ಬಗ್ಗೆ ಮಾಡಿದ್ರೆ ನಮಗೆ ಅದೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ತಿಳ್ಕೊಳ್ಳೋದು ಜಾಸ್ತಿ ಆಗ್ತಾರೆ. ನೋಡಿ, ಈಗ ಮೊನ್ನೆ ಒಂದು ಘಟನೆ ನಡೆಯಿತು, ಯಾರೋ ಒಬ್ರು ಪಾದಯಾತ್ರೆ ವಿಚಾರಕ್ಕೆ ಅಂತ ಬಂದಾಗ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ಗಳು ಸಾಕಷ್ಟು ಜನ ಇಲ್ಲಿ ಪಾದಯಾತ್ರೆ ಬರೋದು, ಪಾದಯಾತ್ರೆ ಮೂಲಕ ನಾವು ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಅಲ್ಲೊಂದು ಸೌಜನ್ಯವಾಗಿ ನ್ಯಾಯ ಕೊಡಿಸ್ತೀವಿ ಅನ್ನೋ ಒಂದು ಹೇಳಿಕೆಗಳನ್ನ ಕೊಡುವಂಥದ್ದು. ಅಂದ್ರೆ ಪಾದಯಾತ್ರೆ ಮಾಡ್ಕೊಂಡು ಅರ್ಧ ಬಂದಾಗ ನಮಗೆ ನಕಲಿ ದೇವಮಾನವನ ಕಡೆಯಿಂದ ನಮಗೆ ಪ್ರಾಣ ಬೆದರಿಕೆ ಇದೆ, ಹಾಗಾಗಿ ನಮ್ಗೆ ಏನಾದ್ರು ಆದ್ರೆ ಅವರೇ ಕಾರಣ ಎನ್ನುವ ರೀತಿಯಲ್ಲಿ ಒಂದಷ್ಟು ಆರೋಪಗಳನ್ನ ಮಾಡೋದು, ಇದನ್ನೆಲ್ಲ ನೋಡಿದಾಗ ಒಬ್ಬ ಸ್ಥಳೀಯರಾಗಿ ಏನನ್ಸುತ್ತೆ ನಿಮ್ಗೆ? ಸರ್, ಅದು ಅವನನ್ನು ಅವತ್ತು ತಡೆದಿದ್ದೇವೆ ನಾವು. ಅವನು ಅಲ್ಲಿಂದ ಹೊರಡುವಾಗ ಒಂದು ವಿಡಿಯೋ ಮಾಡ್ತಾನೆ, ನಮ್ಮನ್ನು 3-4 ಗಾಡಿಗಳು ಫಾಲೋ ಮಾಡ್ತಾ ಇದೆ, ಇದಕ್ಕೆಲ್ಲ ಈ ಥರ ಕಾರಣ ಆ ಥರ ಎಲ್ಲ. ಅವನ ಬಾಯಿಂದ ಹೇಳಿದ ಮಾತುಗಳು ನನಗೆ ಅದು ಹೇಳಲಿಕ್ಕೆ ಆಗೋದಿಲ್ಲ. ಅವನನ್ನು ನಿಲ್ಲಿಸಿ ಕೇಳಿದ್ವಿ ನಾವು, ಪ್ರಾರಂಭದಲ್ಲಿ ನಿಲ್ಲಿಸಿ ಕೇಳಿದ್ವಿ. ಸರಿ, ಈಗ ಅವನ ಕೈಯಲ್ಲಿ ಒಂದು ಸೌಜನ್ಯಗೆ ನ್ಯಾಯ ಅನ್ನೋ ಇದೇ ಇತ್ತು. ನಾವು ಅದರ ಬಗ್ಗೆ ಅಲ್ಲ, ಸೌಜನ್ಯಗೆ ಮೊದಲು ನ್ಯಾಯ ಕೊಡಿಸಬೇಕು ಅಂತ ಪ್ರತಿಭಟನೆ ಮಾಡಿದಂಥ ಮೊದಲ ವ್ಯಕ್ತಿಗಳು ಧರ್ಮಸ್ಥಳ ಗ್ರಾಮದವರು. ಯಾವ ಊರಿನ ಈಗ ಮಾತಾಡ್ತಾ ಇದ್ದಾರಲ್ಲ, ಇವ್ರು ಯಾರು ಇರಲಿಲ್ಲ ಆಗ. ಮೊದಲು ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡಿದ್ದೆ ನಾವುಗಳು, ಗ್ರಾಮಸ್ಥರು. ಗೊತ್ತಾಯ್ತಾ? ಇವ್ರ ಕಲ್ಪನೆಯೂ ಇಲ್ಲ ಇವರಿಗೆ. ಈ ಹುಡುಕಾಡಿದವರು ಗ್ರಾಮಸ್ಥರೇ ಎಲ್ಲ. ಹೊರಗಿನಿಂದ ಅಲ್ಲೆಲ್ಲೋ ಯಾದಗಿರಿಯಿಂದ ಬಂದವನ್ನೆಲ್ಲ ಹುಡುಕಿದ್ದಿಲ್ಲಿ. ಅವರೆಲ್ಲ ಇತ್ತೀಚೆಗೆ ಸೇರ್ಕೊಂಡು ಈ ದಿಕ್ಕನ್ನು ತಪ್ಪಿಸಿದ್ದು. ಆ ಹುಡುಗಿಗೆ ಪ್ರಾಮಾಣಿಕವಾಗಿ, ಅದು ನಮ್ಮ ಮನೆಯ ಹುಡುಗಿ, ಗೊತ್ತಾಯ್ತಾ, ನಮ್ಮ ಗ್ರಾಮದ ಹುಡುಗಿ ಅಂದಮೇಲೆ ಅದರಲ್ಲಿ ನಮಗೆ ಭೇದ ಭಾವ ಇಲ್ಲ. ಅಂತ ಒಂದು ಘಟನೆ ನಡೆದಾಗ ಮೊದಲು ಪ್ರತಿಕ್ರಿಯೆ ನೀಡಿದ್ದೆ, ಮತ್ತೆ ಅದಕ್ಕೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ತನಿಖೆ ಸರಿಯಾದ ರೀತಿಯಲ್ಲೇ ಸಾಗ್ತಾ ಇತ್ತು. ಗೊತ್ತಾಯ್ತಾ? ನ್ಯಾಯ ಸಿಗದಂಗೆ ಮಾಡಿದ್ದು ಯಾರು ಅನ್ನೋದನ್ನ ತಿಳ್ಕೊಂಡ್ರೆ ಅಧ್ಯಯನ ಮೂಲಕ, ನಾನು ಹೇಳೋದು ಅಧ್ಯಯನದ ಮೂಲಕ. ನೋಡಿ, ಇವತ್ತು ನಾವು ಘಟಾನುಘಟಿಗಳನ್ನು ನೋಡ್ತಾ ಇದ್ದೇವೆ. ನ್ಯಾಯದ ಕಣ್ಣಿಗೆ ಮಣ್ಣೆರಚಲು ಯಾರಿಗೂ ಆಗೋದಿಲ್ಲ. ಎಂತೆಂಥ ದೊಡ್ಡವರು ಕೂಡ, ದೊಡ್ಡ ದೊಡ್ಡ ಪದವಿಯಲ್ಲಿ ಇದ್ದವರು ಕೂಡ, ನಾನು ಹೆಸರುಗಳನ್ನು ಉಲ್ಲೇಖಿಸುವುದಿಲ್ಲ, ದೊಡ್ಡ ಶ್ರೀಮಂತರು ಕೂಡ ಕಾನೂನಿನ ಮುಂದೆ ಅಪರಾಧಿ. ಇತ್ತೀಚಿನ ದಿನಗಳ ಪ್ರಕರಣವನ್ನು ತಗೊಂಡಾಗ ನಾವು ಪ್ರಜ್ವಲ್ ರೇವಣ್ಣ ಅವರ ಒಂದು ಕೇಸನ್ನ ಕೂಡ ನಾವು ಕೊಡ್ಬೋದು. ಅಂದ್ರೆ ಎಂತಹ ಸ್ಥಾನದಲ್ಲಿದ್ರು, ಎಂತಹ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಒಳಗಾಗಿದ್ರು ಕೂಡ ಕೋರ್ಟ್ನಲ್ಲಿ ತಪ್ಪಿತಸ್ಥ ಅಂತ ತೀರ್ಪು ಬಂದ ಮೇಲೆ ಶಿಕ್ಷೆಯನ್ನು ಅನುಭವಿಸಲೇಬೇಕು, ದೊಡ್ಡವರಾದ್ರೂ ಸರಿ ಚಿಕ್ಕವರಾದ್ರೂ ಸರಿ. ಹಾಗೇನೆ ಅದನ್ನೇ ನಾನು ಹೇಳಕ್ ಹೋದೆ. ಆ ಥರ ಇದ್ದಾಗ ಇಲ್ಲಿ ನೋಡಿ, ಒಬ್ಬರ ವ್ಯಕ್ತಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದ್ರೆ ವಿಕ್ಟಿಮ್ಸ್ ಕಡೆಯವರು ಸರಿಯಾಗಿ ಬಲವಾಗಿ, ಛಲವಾಗಿ, ದೃಢವಾಗಿ, ಅಚಲವಾಗಿ ನಿಲ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿ ನೀವು ಬೇರೆ ಇದಕ್ಕೆ ಆಸ್ಪದ ಕೊಡಬಾರ್ದು. ವಿಕ್ಟಿಮ್ಸ್ ಸಾಕ್ಷಿಗಳೇ ಪ್ರಮುಖ ಆಗ್ತದೆ. ಸಾಕ್ಷಿನೇ ಉಲ್ಟಾ ಹೊಡೆದ್ರೆ ಅವನಿಗೆ ಶಿಕ್ಷೆ ಆಗ್ತದಾ? ಅವನನ್ನು ಬಿಡಿಸಿಕೊಡ್ಲಿಕ್ಕೆ ಇವರೇ ಒಂದು ತಂಡ ಮಾಡಿ ವಕೀಲರನ್ನು ಮಾಡಿದ್ರೆ ಅದು ನ್ಯಾಯನಾ? ನ್ಯಾಯದ ಇಂದಲ್ಲ ನಾಳೆ ಇದೆಲ್ಲ ಉಂಟಲ್ಲ, ಸಮಾಜದ ಮುಂದೆ ಬೆತ್ತಲಾಗಲೇಬೇಕು. ಯಾಕಂತ ಹೇಳಿದ್ರೆ ಸತ್ಯ ಅನ್ನೋದು ಉಂಟಲ್ಲ, ಅದು ನಿಮಗೆ ಅದಕ್ಕೆ ಸಮಯ ತಗೊಳ್ಬೋದು, ಬಟ್ ಅದು ಅಚಲ. ಅದು ಯಾವತ್ತಿದ್ರೂ ಅದೇ. 2000ರಲ್ಲೂ ಅದೇ, 2005ರಲ್ಲೂ ಅದೇ, 2025ರಲ್ಲೂ ಅದೇ. ಸುಳ್ಳು ಹಾಗಲ್ಲ. ಸುಳ್ಳು 2013ರಲ್ಲಿ ಒಂದು ಟಿವಿ ಮಾಧ್ಯಮದ ಮುಂದೆ ಹೇಳಿಕೆ ಕೊಟ್ಟಾಗ ಒಂದಿರ್ತದೆ, ನೆಕ್ಸ್ಟ್ ವರ್ಷ ಒಂದಿರ್ತದೆ, ನೆಕ್ಸ್ಟ್ ವರ್ಷ ಅದು ಬದಲಾಗ್ತಾ ಹೋಗ್ತದೆ. ನೀವೇ ಅದರ ನಿಮ್ಮ ಗಮನಕ್ಕೆ ಬಂದಿರಬಹುದು. ಈಗ ಸುಳ್ಳಿನ ಅದು ಏನು ಗೊತ್ತಾ, ಸುಳ್ಳು ಹೇಳಿದ್ರೆ ಅದನ್ನು ಮುಚ್ಚಿಡ್ಲಿಕ್ಕೆ 1000 ಸುಳ್ಳು ಹೇಳ್ಬೇಕಾಗ್ತದೆ ಅಂತ ಹಿರಿಯರು ಸುಮ್ಮನೆ ಹೇಳಿಲ್ಲ. ಹಾಗಾಗಿ ಈಗ ಈ ಪ್ರಕರಣದಲ್ಲಿ ಏನು ಇವಾಗ ತನಿಖೆ ನಡೀತಾ ಇದೆ, ಅದು SIT ತನಿಖೆ. ಆದರೆ ಒಂದು ಮಾತಂತೂ ಸತ್ಯ, ಕ್ಷೇತ್ರದ ಬಗ್ಗೆ ಷಡ್ಯಂತ್ರ 100ಕ್ಕೆ 100 ನಮಗೆ ಅರಿವಾಗಿದೆ. ಇದು ಒಂದು ಕ್ಷೇತ್ರ ಅಲ್ಲ, ನಾವು ಇದರ ನಿಟ್ಟಿನಲ್ಲಿ ಈಗ ನಾವು ಕ್ರಮಗಳನ್ನು ಕೈಗೊಳ್ತೇವೆ. ಇಲ್ಲಿವರೆಗೂ ಬಹಳ ತಾಳ್ಮೆ. ಯಾಕಂತ ಹೇಳಿದ್ರೆ ನಮ್ಮ ಕ್ಷೇತ್ರ ಇಲ್ಲಿಗೆ ಬರುವ ಜನರು ಭಕ್ತಿ ಪರವಶರಾಗಿ ಬರೋದು. ಏನೋ ಕೆಲಸಕ್ಕೆ ಸಣ್ಣ ಪುಟ್ಟ ಮಿಸ್ಟೇಕ್ಗಳಾಗ್ತದೆ ಕೆಲವೊಂದು ಸಲ. ಅಂದರೆ ಅವರಿಗೆ ರೂಮ್ ಸಿಗುವುದಿಲ್ಲ, ಅಥವಾ ಹೊರಗಡೆ ರೂಮ್ ಮಾಡ್ತಾರೆ, ಆಗ ಹೇಳ್ತಾರೆ ಹೊರಗಡೆ. ಈ ಥರ ಎಲ್ಲ ಸಮಸ್ಯೆಗಳಾದಾಗ ಈಗ ನೀವು ಇವತ್ತು ಬಂದವರೊಬ್ಬರು ಹೇಳಿದ್ರು ನನಗೆ, ಮೊನ್ನೆ ಭಾನುವಾರ ದಿವಸ ಜಾಗ ಇರಲಿಲ್ಲ, ಅಲ್ಲೇ ಒಂದು ಚಾಪೆ ತಗೊಂಡು ಮಲಗಿಬಿಟ್ಟೆ ಅಂತ.
ಎಲ್ಲ ವ್ಯವಸ್ಥೆಗಳಿರ್ತದೆ. ಇದೇ ವ್ಯವಸ್ಥೆ ಬೇರೆ ನೀವು ಬಸ್ ಸ್ಟ್ಯಾಂಡ್ಗಳಲ್ಲಿ ಅಥವಾ ಬೇರೆ ಊರಿನ ಇದರಲ್ಲಿ ನೋಡಿ ಇರೋದಿಲ್ಲ. ಅಂದ್ರೆ ಇಲ್ಲಿ ಬರುವ ಭಕ್ತಾದಿಗಳಿಗೆ ಒಂದು ಚಿಕ್ಕ ಪುಟ್ಟದ ಈ ತರದ ಸಮಸ್ಯೆಗಳಾಗ್ಬೋದು ಬಿಟ್ರೆ ಇವ್ರು ಇವಾಗ ಏನ್ ಆರೋಪ ಮಾಡ್ತಿದ್ದಾರೆ ಆ ತರಹದ ಪ್ರಕರಣಗಳು ಆಗಿಲ್ಲ. ನೋಡಿ, ಈ ಗ್ರಾಮ ಸುಮಾರು 15,000 ಜನಸಂಖ್ಯೆ ಇರುವಂತ ಗ್ರಾಮ, ಒಂದು 10,000 ವೋಟರ್ಸ್ ಇರುವುದು, ಅಂದ್ರೆ ಒಟ್ಟು ಮನೆಯವರೆಲ್ಲ ಸೇರಿದಾಗ ಒಂದು 15,000 ಅಂತ ಇಟ್ಕೊಳ್ಳಿ. ಇಲ್ಲಿ ಇದು ಚಿಕ್ಕ ಪೇಟೆ ನೋಡಿ, ಹಿಂಗೆ ಬಂದ್ರೆ ಸುಮಾರು ಅಂಗಡಿಗಳು ನಿಮಗೆ ಸಿಗ್ತದೆ. ಇಲ್ಲಿ ಒಂದು ಸಣ್ಣ ಒಂದು ಘಟನೆ ಆದ್ರೂ ಕೂಡ ಇಮ್ಮಿಡಿಯೇಟ್ಲಿ ಜನ ಸೇರ್ತಾರೆ, ಸಾರ್ವಜನಿಕರು ಜೊತೆಗೆ ಭಕ್ತಾದಿಗಳು. ಒಂದು ಸಣ್ಣ ಒಂದು ಗಾಡಿಗೆ ನಿಮ್ದು ಟಚ್ ಆಯ್ತಾ ಸಡನ್, ಯಾಕಂತ ಹೇಳಿದ್ರೆ ಅದು ದೊಡ್ಡ ಮಟ್ಟಕ್ಕೆ ಹೋಗೋದು ಬೇಡ ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲರೂ ಸಮಾಧಾನ ಮಾಡಿ ಮತ್ತೊಂದು ಮಾಡಿ. ಯಾಕಂತ ಹೇಳಿದ್ರೆ ಅದಕ್ಕೂ ಕಾರಣ ಹೇಳ್ತೀನಿ. ಯಾಕೆ ಸ್ಪಂದಿಸೋದು ಅಂತ ಹೇಳಿದ್ರೆ ನೋಡಿ, ಬೆಂಗಳೂರಿಂದ ಬಂದಿರ್ತಾರೆ ಅಂತ ಇಟ್ಕೊಳ್ಳಿ, ಕೇಸು ಗೀಸು ಅಂತ ಹೇಳಿದಾಗ ಅವ್ರು ಮತ್ತೆ ಓಡಾಡಬೇಕಾಗ್ತದೆ. ಸೊ ಅದು ಯಾರ ತಪ್ಪಿದೆ ಯಾರ ಸರಿ ಇದೆ ಅದನ್ನು ಅಲ್ಲೇ ಇದು ಮಾಡಿ ಸಮಾಧಾನ ಮಾಡಿ ಎಲ್ಲರೂ, ಅಂದ್ರೆ ಒಂದು ಸಣ್ಣ ಘಟನೆ ಆದ್ರೂ ಕೂಡಲೇ ಜನ ಸೇರ್ತಾರೆ, ಗೊತ್ತಾಯ್ತಾ. ಅಂಥದ್ರಲ್ಲಿ ಇದೆಲ್ಲ ಎಂತ ನೂರಾರು ಅತ್ಯಾಚಾರ ಪ್ರಕರಣ, ಮತ್ತೊಂದು ಪ್ರಕರಣ ಅಂತ ಹೇಳ್ತಾರಲ್ಲ, ಹೇಳೋ ಪ್ರಕಾರ ಸಾವಿರಾರು ಅದು ನೂರಾರು ಸಾವಿರಾರು. ಈಗ ಲಾಸ್ಟಿಗೆ ನೋಡಿ, ಈಗ ಏನು ಸಿಗದಿದ್ದಾಗ ಮತ್ತೆ ಅದಕ್ಕೆ ಕೆಲವರು ಸೃಷ್ಟಿ ಆಗ್ತಾ ಹೋಗ್ತಾರೆ. ಯಾಕಂದ್ರೆ ಸಾಕ್ಷಿಗಳ ಮೊನ್ನೆ ಒಬ್ರು ಇವರು ಇದರಲ್ಲಿ ಕೇಳಿದೆ ನಾನು ಡಿಬೇಟ್ ಅಲ್ಲಿ, ನೀವು ಸಾಕ್ಷಿ ನಾಶ ಮಾಡೋದಕ್ಕಿಂತಲೂ ಸಾಕ್ಷಿಗಳನ್ನು ಸೃಷ್ಟಿಸೋದು ಸುಲಭ ಅಂತ, ಗೊತ್ತಾಯ್ತಾ. ಮತ್ತೆ ಒಂದು ಹೇಳ್ತೇನೆ, ಈಗಿನ ಸಮಯದಲ್ಲಿ ಕಥೆಗಾರರು ಸುಮಾರು ಜನ ಇದ್ದಾರೆ. ಕತೆ ಈಗ ಫಿಲ್ಮ್ ಫೀಲ್ಡ್ ಅಲ್ಲಿ ಕೂಡ ಕತೆಗಳು, ವಿಭಿನ್ನ ಕತೆಗಳು ಜನರನ್ನು ಮುಟ್ತದ ಇಡ್ತದ ಗೊತ್ತಿಲ್ಲ. ಕತೆಗಾರರು ಸುಮಾರು ಜನ ಇದ್ದಾರೆ, ಅವರ ಕಲ್ಪನೆಯ ಕತೆಗಳು, ಕಾಲ್ಪನಿಕ ಕಥೆಗಳು. ಸಂಶೋಧಕರು ಇಲ್ಲ. ಈಗ ಸಂಶೋಧಕರು ಇಲ್ಲ, ಯಾಕೆ ಹೇಳಿ, ಅದು ಚಿದಾನಂದ ಮೂರ್ತಿಯವರ ಕಾಲಕ್ಕೆ ನಿಂತೋಗಿದೆ. ಅದಕ್ಕೆ ಸುಮಾರು ಕೆಲಸ ಇದೆ ಸರ್. ಅಧ್ಯಯನ ಮಾಡಬೇಕು, ಶಾಸನಗಳ ಬಗ್ಗೆ ತಿಳ್ಕೊಳ್ಬೇಕು, ವ್ಯಯ ಮಾಡಬೇಕು ಸಮಯಗಳನ್ನು, ಪುರಾತತ್ವ ಇಲಾಖೆಯ ಮಾಹಿತಿಗಳನ್ನು ಪಡ್ಕೊಳ್ಬೇಕು, ಅದು ಯಾವ ಕಾಲದ್ದು, ಅದು ಹೇಗಾಯ್ತು, ಇದೆಲ್ಲ ಕೆಲಸ. ನಿಮಗೆ ಒಂದು ವಿಡಿಯೋ ಇದೆಲ್ಲ ಇದ್ರೆ ಸಂಶೋಧಕರಿಗೆ ಬೆಲೆನೇ ಇಲ್ಲ, ಕತೆಗಾರರಿಗೆ ಬೆಲೆ. ಆದರೆ ಕತೆಗಳು ಒಂದಿಷ್ಟು ದಿವಸ ಅಂತ, ಸಂಶೋಧನೆ ಮಾತ್ರ ಶಾಶ್ವತ. ಇನ್ನು ಧರ್ಮಸ್ಥಳ ಸುತ್ತಮುತ್ತ ಒಂದಷ್ಟು ಶವಗಳನ್ನ ಹೂತಿಟ್ಟಿರುವ ಪ್ರಕರಣದ ಸಲುವಾಗಿ, ಅಂದ್ರೆ ಈಗ ಏನು SIT ತಂಡ ರಚನೆಯಾಗಿ ಒಂದು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇದೆ, ಆ ವಿಚಾರವಾಗಿ ಹೇಳಿದ್ರೆ ಒಬ್ಬ ಸ್ಥಳೀಯರಾಗಿ ನೀವು ಏನದು ಪ್ರಕರಣ? ಅಂದ್ರೆ ಕೆಲವರು ಹೇಳ್ತಾರೆ 2005ರವರೆಗೂ ಇಲ್ಲಿ ಸ್ಮಶಾನ ಇರಲಿಲ್ಲ, ಹಾಗಾಗಿ ಅಲ್ಲಿ ಹೂಳಲಾಗ್ತಾ ಇತ್ತು ಅಂತ. ಅದ್ರ ಸಲುವಾಗಿ ನೀವು ಸ್ಥಳೀಯರಾಗಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಏನು ಎಕ್ಸ್ಪ್ಲೇನ್ ಮಾಡ್ತೀರಿ? ಖಂಡಿತ. ಯಾಕಂದ್ರೆ ಈ ಪ್ರಕರಣ ಅಂತ ಅಂದಾಗ ನಾವು ಕೂಡ, ನಮಗೂ ಒಂದು ಕುತೂಹಲ ಅಂತ ಇರ್ತದೆ. ನಾವು ನಮ್ಮ ಹಿರಿಯರಲ್ಲಿ ಕೇಳ್ತೇವೆ, ಈಗ ಇಲ್ಲಿ ಯಾವಾಗ ಅದ್ಯಾಕೆ ಹಾಗೆ ಹೇಳಿದ ಅವನ ಅಂದ ಒಂದು ಕಲ್ಪನೆ ಬರ್ತದಲ್ಲ. ಆಗ ಕೇಳಿದಾಗ ನಾನು ಗ್ರಾಮ ಪಂಚಾಯತ್ನ ಹಿಂದಿನ ಅಧ್ಯಕ್ಷರಿಂದ ಹಿಡಿದು ಹಿಂದಿನ PD ಎಲ್ಲರಲ್ಲೂ ವಿಚಾರಿಸಿದೆ. ನಾನು ಆಧಾರ ಇಲ್ಲದೆ ಮಾತಾಡೋದಿಲ್ಲ. ನಾನೇನು ಮಾತಾಡ್ತೇನೆ ಅದ್ರ ಬಗ್ಗೆ ನನಗೆ ಸ್ಟ್ಯಾಂಡ್ ತಗೊಳ್ಳುವಂತ ಗೊತ್ತಿದೆ, ಅದು ಸ್ಟ್ಯಾಂಡ್ ತಗೊಳ್ಳೇಬೇಕು ನಾನು, ಇಲ್ಲ ಅಂದ್ರೆ ಸುಮ್ಮನೆ ಮಾತಾಡೋದಿಲ್ಲ. ನಾನು ತಿಳ್ಕೊಂಡ ಪ್ರಕಾರ 2003ರಲ್ಲಿ ಸ್ಯಾಂಕ್ಷನ್ ಆಗ್ತದೆ ಇದು, ಬಟ್ ಅದು ಪೂರ್ಣ ಕೆಲಸ, ಸ್ಮಶಾನದ ಕೆಲಸ ಪೂರ್ಣ ಆಗೋದು 2006ರಲ್ಲಿ, ಅದು ಲೋಕಾರ್ಪಣೆಗೊಳ್ಳೋದು 2006ರಲ್ಲಿ. ಅಲ್ಲಿವರೆಗೆ ಏನು ನಡೀತಾ ಇತ್ತು, ಅಲ್ಲಿವರೆಗೆ ಇಂಥ ಯಾರಾದರೂ ನೋಡ್ತಾರೆ ಒಂದು ಶವ ಮತ್ತೊಂದು ಇದನ್ನು ನೋಡಿದಾಗ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಹೋಗ್ತದೆ. ಪೊಲೀಸರು ಹೋಗಿ ಅದನ್ನು ಅಂದರೆ ಪಂಚರ ಸಮ್ಮುಖದಲ್ಲಿ ಅದರ ಇದು ನಡೆಸಿ ಪೋಸ್ಟ್ ಮಾರ್ಟಮ್ಗಳನ್ನು ಮಾಡಿಸಿ ಪಂಚಾಯತ್ ಕೈಗೆ ಅದನ್ನು ದಫನ ಮಾಡಲು ಒಪ್ಪಿಸು. ಆವಾಗ ಪಂಚಾಯತ್ನಲ್ಲಿ ನೈರ್ಮಲ್ಯ ಕಾರ್ಮಿಕರು ಇರ್ತಿರ್ಲಿಲ್ಲ, ಹಾಗಾಗಿ ದೇವಸ್ಥಾನವನ್ನು ಸಂಪರ್ಕಿಸ್ತಾ ಇದ್ರು. ಅಲ್ಲಿನ ನೈರ್ಮಲ್ಯ ಕಾರ್ಮಿಕರನ್ನ ಇದೊಂದು ಹೂಳ್ಲಿಕ್ಕೆ ಎಲ್ಲ ಅಂದರೆ ಸಹಾಯ ಪಡೆಕೊಳ್ತಾ ಇದ್ರು, ಅವರಿಗೆ ಅದಕ್ಕೆ ಪೇಮೆಂಟ್ ಆಗ್ತಾ ಇತ್ತು ಅನ್ನೋ ಮಾಹಿತಿ ಬಂತು. ನಾನು ಕೇಳಿದೆ, ಹಾಗಾದ್ರೆ ಈ ಮರಣೋತ್ತರ ಪರೀಕ್ಷೆ ಆಗದೆ ಆ ಥರ ಏನಾದರೂ? ಕೆಲವೊಂದು ಶವಗಳು ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನೋಡಿ ಇದು ಕಾಡು, ಇದು ಅಣ್ಣಪ್ಪ ಬೆಟ್ಟ, ಈ ಕಡೆ ಈ ತರ ಕಾಡು ಉಂಟಲ್ಲ, ಕಾಡಲ್ಲಿ ಸೊಪ್ಪಿಗೆ ಹೋಗುವವರು ಮತ್ತೊಂದು ಹೋಗುವವರು ಶವ ಸಿಗೋದು ಆ ತರ ಆಗ್ತಾ ಇತ್ತಲ್ಲ. ತುಂಬಾ ಡೀಪ್ ಆಗಿ ಹೋಗೋದು ಯಾರು ಹೋಗೋದಿಲ್ಲ, ಅದು ತುಂಬಾ ದೊಡ್ಡ ಕಾಡುಗಳವೆಲ್ಲ. ಅಲ್ಲಿ ನೋಡಿ, ಇದೊಂದು ಶಿವನ ಸಾನ್ನಿಧ್ಯ. ನಮ್ಮ ಉತ್ತರ ಭಾರತದಲ್ಲಿ ಕಾಶಿ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಶಿವನ ಸಾನ್ನಿಧ್ಯ ಅಂತ ಹೇಳಿದ್ರೆ ದೊಡ್ಡ ಮಟ್ಟದಲ್ಲಿ ಇದಿರೋದು ಧರ್ಮಸ್ಥಳದಲ್ಲಿ ನನ್ನ ಈ ಜೀವನದಲ್ಲಿ ಎಲ್ಲವನ್ನೂ ಒಂಥರ ಜಿಗುಪ್ಸೆಗೊಂಡವನು ಅಥವಾ ಇನ್ನು ಬದುಕಲಿಕ್ಕೆ ಅಸಾಧ್ಯ ಅನ್ನೋ ಪರಿಸ್ಥಿತಿ ಸೃಷ್ಟಿಯಾದವನು ಯಾರಾದ್ರೆ, ಅದು ಹೇಗೂ ಸಾಯ್ತಾ ಇದ್ದೀನಿ ನಾನು. ನೋಡಿ, ನಮ್ಮಲ್ಲಿ ಒಂದು ಮಾತಿದೆ, ಸೋಮವಾರ ದಿವಸ ಸತ್ರೆ ಸಂಪೂರ್ಣವಾಗಿ ಸ್ವರ್ಗ ಪ್ರಾಪ್ತಿ ಮತ್ತೆ ಆಯುಷ್ಯ ಮುಗಿದೇ ತೀರಿದ್ದು ಅಂತ. ಆತರ ಅಂದ್ರೆ ಅದೊಂದು ನಂಬಿಕೆ. ಹಾಗೆ ಶಿವನ ಕ್ಷೇತ್ರ ಅಂತ ಇಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಜನರ ಕಣ್ಣಿಗೆ ಬೀಳದಂಗೆ ತುಂಬಾ ಡೀಪ್ ಹೋದ್ರೆ ಸುಮಾರು ಸಮಯ ಸ್ಮೆಲ್ ಬಂದಾಗೆಲ್ಲ ನಮ್ಗೆ ಗೊತ್ತಾಗ್ತಾ ಇತ್ತಂತೆ, ಅಂದ್ರೆ ಊರಿನವರಿಗೆ, ಪೊಲೀಸ್ ಇಲಾಖೆ ಇದೆ. ಅಂತಹ ಶವಗಳೇನಾಗ್ತಾ ಇತ್ತು, ತುಂಬಾ ದಿವಸ ಆದದ್ದು, ವಿಪರೀತ ಕೊಳೆತು ಹೋಗಿ ಅದನ್ನು ಇಲ್ಲಿಂದ ಶಿಫ್ಟ್ ಮಾಡಲು ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ಡಾಕ್ಟ್ರೇ ಇಲ್ಲಿ ಬಂದು ಮಾಡ್ತಾ ಇದ್ರಂತೆ. ಅದನ್ನು ಕೂಡ ನಾವು ಕನ್ಫರ್ಮ್ ಮಾಡ್ಕೊಂಡ್ವಿ. ಅದು ನೀವು ಕೇಳಿರ್ಬೋದು, ಡಾಕ್ಟರ್ ಮಾಲೇಶ್ವರ ಭಟ್ಟ ಮಾಬಲ್ ಶೆಟ್ಟಿ ಅಂತ ಎನ್ನುವರು, ಅವರು ಅದರ ಬಗ್ಗೆ ಹೇಳಿದ್ದಾರೆ.
ಅಂದರೆ ಅದು ಕೂಡ ದಾಖಲೆನೆ. ಈಗ ಇದು ಈ ಥರ ಹೇಳೋದುಂಟಲ್ಲ ನೋಡಿ, ಇಲ್ಲಿ ನಾನು ಸಣ್ಣ ಉದಾಹರಣೆ ಹೇಳ್ತೇನೆ. ಒಂದು ನದಿಗೆ ಒಬ್ಬ ಹಾರ್ತಾನೆ ಅಂತ ಇಟ್ಕೊಳ್ಳಿ. ಅವನು ಹೋದ ಕೊಚ್ಕೊಂಡು ಇಡೀ ಟಿವಿ ಅವನ ಹೆಣ ಸಿಗುವವರೆಗೆ ಎಲ್ಲರೂ ಅದ್ರ ಬಗ್ಗೆ ಫೋಕಸ್ ಮಾಡ್ತಾರೆ. ದೊಡ್ಡ ವಿಷಯ ಅದು. ಮತ್ತೆ ಲಾಸ್ಟಿಗೆ ಹೆಣ ಸಿಗ್ತದೆ, ಕೊನೆಗೂ ಸಿಕ್ಕಿತು ಅಂತೇಳಿ ಎಲ್ಲ ಇದೆ. ಆ ನೀರಿಗೆ ಹಾರಿದವನನ್ನು ಒಬ್ಬ ಬದುಕಿಸ್ತಾನೆ ಕೈ ಹಿಡಿದು ಎಳೆದು. ಅದನ್ನು ಯಾರಾದರೂ ಕೇಳ್ತಾರಾ? ಘಟನೆ ಆದ್ರೆ ಅಂದರೆ ಅದನ್ನು ಬಿಂಬಿಸೋ ರೀತಿ ನಾವು ನೋಡೋ ದೃಷ್ಟಿ ಉಂಟಲ್ಲ, ಹಾಗೆ ಅದು. ಅವನನ್ನು ಇಲ್ಲಿ ಎಷ್ಟು ಜನರನ್ನು ಬದುಕಿಸಿದ್ದಾರೆ ಇವತ್ತು ನೇತ್ರಾವತಿ ನದಿಯಲ್ಲಿ ನಮ್ಮ ಹುಡುಗರು. ಅಂದರೆ ನಮ್ಮ ಕ್ಷೇತ್ರದ ವತಿಯಿಂದ ಅಲ್ಲಿ ತುಂಬ ಎಚ್ಚರಿಕೆ ಫಲಕಗಳು, ಬೆಳಿಗ್ಗೆ ಆದರೆ ಇದು ಮೈಕ್ ಮೂಲಕ ಎಚ್ಚರಿಕೆ ಸಂದೇಶಗಳು ನೋಡಿ. ಅಲ್ಲಿ ಒಂಥರ ಇದು ಕಬ್ಬಿಣದ ಇದು ಹಾಕಿ ನಂತರ ಮರದ ತುಂಡುಗಳನ್ನೆಲ್ಲ ಹಾಕಿ, ಅಂದರೆ ಕೊಚ್ಕೊಂಡು ಹೋಗಬಾರ್ದು, ಎಲ್ಲ ವ್ಯವಸ್ಥೆಗಳಿದೆ. ಆದರೂ ಕೂಡ ನೋಡಿ, ನದಿ ತೊರೆಗಳಲ್ಲಿ ಇಲ್ಲದ ಊರು ಇರ್ತದೆ, ಅವರಿಗೆ ನದಿಗಳ ಬಗ್ಗೆ ಗೊತ್ತಿಲ್ಲ, ಅದರ ಆಳ ಗೊತ್ತಿರಲ್ಲ, ಒಳಗೆ ಎಷ್ಟು ಸುಳಿ ಇರ್ತದೆ ಅನ್ನೋದು ಗೊತ್ತಿರಲ್ಲ. ಹೀಗೆ ಇಂಥ ಘಟನೆಗಳಾದಾಗ ಅದನ್ನೊಂದು ದೊಡ್ಡ ಮಟ್ಟದಲ್ಲಿ ಒಂದು ಇಡೀ ಧರ್ಮಸ್ಥಳ ಫೈಲ್ಸ್, ಧರ್ಮಸ್ಥಳ ಹಾರರ್ ತಪ್ಪಾಗಿ ಬಿಂಬಿಸಲಾಗ್ತಿದೆ. ಹೌದು, ತಪ್ಪಾಗಿ ಅಂದ್ರೆ ಆಕ್ಚುಲಿ ಶೂನ್ಯ ನೋಡಿ. ಈಗ ಅದು ಬೆಟ್ಟ ಆಗದು ಇಲ್ಲಿ ಹೊರಗೆ ತೆಗೆದಂಗೆ ಅದು ನಿಮಗೆ ಇಷ್ಟು ದಿವಸದಲ್ಲಿ ನೋಡ್ತಾ ಇದ್ದೀರಿ. ಇಲ್ಲ, ಆ ವಿಚಾರವಾಗಿನೂ ಕೂಡ ಸೌಜನ್ಯ ಪರ ಹೋರಾಟ ಮಾಡ್ತಾ ಇರುವಂತ ಗಿರೀಶ್ ಮಟ್ಟಣ್ಣ ಅವ್ರೇನಿದ್ದಾರೆ, ಅವರು ಒಂದು ವಾದವನ್ನ ಮಾಡ್ತಾರೆ. ಅಂದ್ರೆ ಇಲ್ಲಿ ಸ್ಥಳೀಯವಾಗಿ ಒಂದು ವಾದ ಮಾಡ್ತಾರೆ. ಏನಪ್ಪ ವಾದ ಅಂತಂದ್ರೆ, ಇಲ್ಲಿ ಸ್ಥಳೀಯವಾಗಿ ಒಂದಷ್ಟು ಹೈನಾಗಳಿದೆ, ಮುಳ್ಳು ಹಂದಿಗಳಿದೆ, ಉಡಾಗಳಿದೆ, ಅವೆಲ್ಲ 5ರಿಂದ 6 ಅಡಿ ಗುಂಡಿಯನ್ನ ಬಗೆದು ಅಲ್ಲಿರುವಂತಹ ಡೆಡ್ ಬಾಡಿಗಳನ್ನ ಎತ್ಕೊಂಡು ಹೋಗ್ತವೆ ಅಂತ. ನೀವು ಇಲ್ಲಿ ಸ್ಥಳೀಯರಾಗಿರೋದ್ರಿಂದ ನೀವು ನೋಡಿದಂಗೆ ಈ ಭಾಗದಲ್ಲಿ ಅವರು ಹೇಳುವ ಎಲ್ಲಾ ಪ್ರಾಣಿಗಳು ಇವೆಯ, ಅದರ ಜೊತೆಗೆ ಅವು ಗುಂಡಿ ಬಗೆದು ಮನುಷ್ಯನ ಅಸ್ಥಿಪಂಜರವನ್ನ ಎತ್ಕೊಂಡು ಹೋಗಿರೋದನ್ನ ನೀವು ಯಾರಾದ್ರೂ ನೋಡಿದೀರಾ ಸ್ಥಳೀಯರಾಗಿ? ಯಾರು ಹೇಳಿದ್ದು ಅಂತ ಹೇಳಿದ್ರೆ ಇದು ಗಿರೀಶ್ ಮಟ್ಟಣ್ಣ ಅವರು. ಹೌದು, ನಾನು ಕೂಡ ಹೇಳಿಕೆ ನೋಡಿದೆ. ಮುಳ್ಳು ಹಂದಿ ಬುರುಡೆಯನ್ನು ತಿಂತದೆ ಅಂತ. ಇಲ್ಲಿ ಹಂದಿ ಸಾಕಾಣಿಕೆಯವರು ಇದ್ದಾರೆ ಕೆಲವರು, ಅಂದ್ರೆ ಹೊರಗಡೆ ಅವರು ವೆಜ್ ಹಾಕೋದು ಅಂತ ನಾನು ಕೇಳಿದ್ದೇನೆ, ಗೊತ್ತಿಲ್ಲ ನನಗೆ. ಮುಳ್ಳು ಹಂದಿ ಸಸ್ಯಾಹಾರಿ ಪ್ರಾಣಿ ಅನ್ನೋದು ಗೊತ್ತು. ಮತ್ತೆ ಅವರು ತಮ್ಮ ತೋಟದಲ್ಲಿ ಅದೆಲ್ಲ ಗೊತ್ತಿದೆ ಅಂತ ಹೇಳಿದ್ರು. ಅವರ ತೋಟದಲ್ಲಿ ಯಾವ ಬುರುಡೆಯನ್ನು ಹೂತಾಕಿ ಅದನ್ನು ಬಹುಶಃ ಮುಳ್ಳು ಹಂದಿಗಳು ತಗೊಂಡೋಗಿದ್ದನ್ನು ಅವರು ಉದಾಹರಣೆಯಾಗಿ ಹೇಳಿರ್ಬೋದು. ಅವರ ತೋಟದ ಹಾಗೆ ಇಲ್ಲಿ ಯಾವುದು ಬುರುಡೆಗಳನ್ನು ನಾವೇ ಸೃಷ್ಟಿ ಮಾಡಿಸುವಂಥದ್ದೇನಿಲ್ಲ. ಹಾಗಾಗಿ ಅವರು ಬೇಟೆಗೆ ಹೋದಾಗೆಲ್ಲ ಆ ಥರ ಮಾಡ್ತಿದ್ರೇನೋ. ಅರಣ್ಯ ಇಲಾಖೆಯವರು ಮುಳ್ಳು ಹಂದಿಯ ಬಗ್ಗೆ ಅಷ್ಟು ತಿಳಿದಿರುವಂಥ ವ್ಯಕ್ತಿಯನ್ನು ಸ್ವಲ್ಪ ಎನ್ಕ್ವೈರಿ ಮಾಡಿದರೆ ಮನೆಯಲ್ಲಿ ಕಡವೆ ಮಾಂಸದ ಇದು ಎಲ್ಲ ಸಿಗ್ಬೋದು ಅವರಿಗೆ. ಅಂತ ವ್ಯಕ್ತಿಗೆ ಹಾಕಿ ಮತ್ತೆ ಅಂತ ವ್ಯಕ್ತಿ ಬಗ್ಗೆ ಹೈನಾಗಳು ಕೂಡ ಇದೆ ಇಲ್ಲಿ ಸರೌಂಡಿಂಗ್ ನಲ್ಲಿ. ಇಲ್ಲ, ಅವನ ಬಗ್ಗೆ ಮಾತಾಡೋದು ವೇಸ್ಟ್ ಸರ್. ಅವನು ದಿವಸಕ್ಕೊಂದು ಮಾತಾಡ್ತಾನೆ. ಅವನು ಇಲ್ಲಿ ಒಂದು ಕ್ಷೇತ್ರಕ್ಕೆ ಒಂದು ಸಾಮೂಹಿಕ ವಿವಾಹದ ಬಗ್ಗೆ ಮಾತಾಡಿದ್ದ. ಅವತ್ತು ಕೇಳಿದ ಪ್ರಶ್ನೆಗೆ ಇವತ್ತು ಉತ್ತರ ಕೊಟ್ಟಿಲ್ಲ. ಅವನ ಹತ್ರ ಎಂತ ಮಾತಾಡೋದು, ಸುಮ್ಮನೆ ಅವನು ವೇಸ್ಟ್ ಅವನು. ಇನ್ನ ಇನ್ನೊಂದು ವಿಚಾರದಲ್ಲಿ ಧರ್ಮಸ್ಥಳವನ್ನ ತಪ್ಪು ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ. ಏನಪ್ಪಾ ಅಂತಂದ್ರೆ, ಧರ್ಮಸ್ಥಳ ಹೆಣ್ಣು ಮಕ್ಕಳಿಗೆ ಸೇಫ್ ಅಲ್ಲ, ಹೆಣ್ಣು ಮಕ್ಕಳು ಧರ್ಮಸ್ಥಳಕ್ಕೆ ಹೋಗಬೇಡಿ, ಅಲ್ಲಿ ಒಂದು ಡಿ ಗ್ಯಾಂಗ್ ಅಂತ ಇದೆ, ಮತ್ತೊಂದಿದೆ, ಅಲ್ಲಿ ಸ್ಥಳೀಯರು ಕೂಡ ಸರಿ ಇಲ್ಲ, ಈ ರೀತಿ ಕೂಡ ಸಾಕಷ್ಟು ಬಿಂಬಿತವಾದಂತಹ ವಿಡಿಯೋಗಳನ್ನು ನಾನು ನೋಡಿದ್ದೀನಿ. ಅದರ ಜೊತೆಗೆ ಪ್ರಸ್ತುತ ಬೇರೆ ಬೇರೆ ನಮ್ಮ ಪಕ್ಕದ ರಾಜ್ಯಗಳಾದ ಕೇರಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಆಂಧ್ರ ಪ್ರದೇಶ, ತೆಲಂಗಾಣಗಳ ಆಗಿರ್ಬೋದು, ಅಲ್ಲಿಯ ಮಾಧ್ಯಮಗಳಲ್ಲಿ ಧರ್ಮಸ್ಥಳವನ್ನ ಆ ತರ ಬಿಂಬಿಸಲಾಗ್ತಾ ಇದೆ. ಅಂದ್ರೆ ಹೋಗಬೇಡಿ ಧರ್ಮಸ್ಥಳಕ್ಕೆ, ಹೆಣ್ಣು ಮಕ್ಕಳಿಗೆ ಆ ಜಾಗ ಸೇಫ್ ಅಲ್ಲ ಅಂತ. ಇದು ಸ್ಥಳೀಯರಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಥಮದಲ್ಲಿ ಹೇಳಿದ ಹಾಗೆ ಇದು ಹೇಳಿದ್ರೆ ನಿಮ್ಗೆ ಎಲ್ಲ ಕ್ಷೇತ್ರಗಳಿಗೂ ಪೆಟ್ಟು. ಧರ್ಮಸ್ಥಳಕ್ಕೆ ಒಂದು ಹೋಗ್ಬಿಡಿ ನೋಡಿ. ನಮ್ಮ ರಿಲೇಷನ್ಸ್ಗಳು ಎಷ್ಟೋ ಜನ ಹೊರಗಡೆನೇ ಇರೋದು, ಬ್ಯಾಂಗ್ಳೂರ್ ಆಗಿರ್ಬೋದು. ಮೊದಲು ಅವರು, ಈಗ ನಾನು ಉದಾಹರಣೆಗೆ ಹೇಳ್ತೇನೆ, 2010ರವರೆಗೆ ನಾನು ಬೆಂಗಳೂರಲ್ಲಿದ್ದೆ. 2008ರವರೆಗೆ ಬೆಂಗಳೂರಿಂದ ನಾನು ರಾತ್ರಿ ಬಂದರೆ ನಾನು ಕೊಕ್ಕಡದಲ್ಲಿ ಇಳಿಬೇಕು. ಕೊಕ್ಕಡದಲ್ಲಿ ಇಳಿತಾ ಇರಲಿಲ್ಲ. ಅಂದ್ರೆ ತುಂಬಾ ಬೇಗ ಆದ್ರೆ 3:30 ಗಂಟೆಗೆಲ್ಲ ಬಸ್ ಮುಟ್ಟಿದ್ರೆ ನಾನು ಇಳಿತಾ ಇದ್ದದ್ದು ಧರ್ಮಸ್ಥಳದಲ್ಲಿ. ಇಲ್ಲಿ ಸೇಫ್ಟಿ. ಕೊಕ್ಕಡದಲ್ಲಿ ಇಳಿದ್ರೆ 3:30 ಗಂಟೆಗೆ ಅಂಗಡಿ ಯಾವುದು ಓಪನ್ ಇರಲ್ಲ, ಒಬ್ಬಂಟಿಯಾಗಿ ನಿಲ್ಬೇಕು. ಗೊತ್ತಾಯ್ತಾ? ಉಜಿರೆಗೆ ಹೋಗುವವರು ಕೂಡ ಉಜಿರೆಯಲ್ಲಿ ಇಳಿಸುವುದಿಲ್ಲ. ಈಗ ಸ್ವಲ್ಪ ರಾತ್ರಿ ಕೂಡ ಪಾರ್ಕಿಂಗ್ ಇರೋದ್ರಿಂದ ನಿಲ್ಲಿಸಬಹುದು, ಧರ್ಮಸ್ಥಳದಲ್ಲೇ ಇಳಿಯೋದು. ಯಾಕಂದ್ರೆ ಅಷ್ಟು ಹೊತ್ತು ಸೇಫ್ಟಿ ಇರ್ತದೆ ಅಂತ. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಜನ ಫುಲ್ ಆದ್ರೂ ಕೂಡ ನಿಮ್ಗೆ ಒಂದು ಫ್ರೆಶ್ ಅಪ್ ಆಗ್ತೀವಿ ಅಂತ ಹೇಳಿದಾಗ ಅಲ್ಲಿ ಒಂದು ಚಾಪೆ ಸಿಗ್ತದೆ, ಒಂದು ವ್ಯವಸ್ಥೆಗಳಾಗ್ತದೆ. ಮತ್ತೆ ನೀವು ಡಿ ಗ್ಯಾಂಗ್ ಅಂತ ಹೇಳಿದ್ರಲ್ಲ, ಇದು ಉಂಟಲ್ಲ, ಇದು ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ಒಂದು ಡಿ ನಂಬರ್ ಅಂತ ನೋಡಿ. ಪ್ರತಿಯೊಂದು ಊರಿನ ಹೆಸರಲ್ಲಿ ಒಂದು ನಂಬರ್ ಸ್ಟ್ಯಾಂಡ್ ಅಂತ ಇರ್ತದೆ. ಇಲ್ಲಿ ವ್ಯವಸ್ಥೆ ದೃಷ್ಟಿಯಿಂದ ಎಷ್ಟೋ ಜನರು ಇವಾಗ ಕೆಲವು ಸಲ ಅವಸರವಾಗಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗುವಾಗ ಗಾಡಿಗಳಲ್ಲಿ ತಮ್ಮ ಬ್ಯಾಗ್ಗಳನ್ನು ಮತ್ತೊಂದನ್ನು ಬಿಟ್ಟು ಹೋಗ್ತಾ ಇದ್ರು. ಈ ಬಿಟ್ಟು ಹೋದಂತಹ ವಸ್ತುಗಳು ಸಿಗದೇ ಇದ್ದಾಗ ದೊಡ್ಡದೊಂದು ಅಪಚಾರ ಆಗ್ತದೆ. ಅವರು ಕ್ಷೇತ್ರಕ್ಕೆ ಬಂದು ಈ ನಮ್ಮ ಒಂದು ವ್ಯವಸ್ಥೆಯ ದೃಷ್ಟಿಯಿಂದ ಅಥವಾ ಭಕ್ತರ ಒಂದು ವ್ಯವಸ್ಥೆಯ ದೃಷ್ಟಿಯಿಂದ ಆ ಒಂದು ವಸ್ತುಗಳು ಅವರಿಗೆ ಸಿಗಬೇಕು ಅಂತ ಒಂದು ಸಿಸ್ಟಮ್, ಒಂದು ನಂಬರ್ ಕೊಟ್ಟು, ಆ ನಂಬರ್ ಎಲ್ಲ ಮಾಹಿತಿ ಕಚೇರಿಯಲ್ಲಿ ಇರ್ತದೆ.
ಈಗ ನಿಮ್ದು ಏನು ಕಳ್ಕೊಂಡ್ರು ಕೂಡ ಈಗಲೂ ಕೇಳಿ ಬೇಕಾದ್ರೆ ಏನೋ ವಸ್ತು ಕಳ್ಕೊಳ್ಳೋಗಿದೆ ಅಂತ ಹೇಳಿ ಮಾಹಿತಿ ಕಚೇರಿಯಲ್ಲಿ ಕೂತ್ಕೊಳ್ಳಿ, ನಿಮ್ದು ಬರ್ತದೆ ವಸ್ತು. ಯಾಕೆ ಅಂತ ಹೇಳಿದ್ರೆ ಅವರು ಯಾವ ಗಡಿಯಲ್ಲಿ ಕೂತಿದ್ದಾರೆ ಎಲ್ಲವೂ ಎಂಟ್ರಿ ಇರ್ತದೆ. ಆ ಡಿ ನಂಬರ್ ರಿಕ್ಷಾಗಳೆಲ್ಲ ಮಾಹಿತಿ ಕಚೇರಿಯಲ್ಲಿ ಎಂಟ್ರಿ ಇರ್ತದೆ. ಸುಬ್ರಹ್ಮಣ್ಯಕ್ಕೆ ಹೋಗಿ ಬಂದಾಗ್ಲೂ ವಸ್ತುಗಳು ಇಲ್ಲದ ಇತಿಹಾಸ ಇದೆ. ಇಲ್ಲಿ ಸುಧಾಕರ್ ಅಂತ ಇದ್ದಾರೆ ಡಿ ನಂಬರ್ ರಿಕ್ಷಾ ಡ್ರೈವರ್, ಅವರ ಗಾಡಿಯಲ್ಲಿ ಅದು ಪೇಪರಲ್ಲೆಲ್ಲ ಬಂದಿದೆ. ವಾಪಸ್ ಅವರಿಗೆ ಪ್ರಾಮಾಣಿಕವಾಗಿ ಅಲ್ಲಿ ಸಿಗುವಂತ ವ್ಯವಸ್ಥೆಗಳಾಗಿದೆ. ಇದು ಸದುದ್ದೇಶದಿಂದ ಮಾಡಿದಂತ ಸಿಸ್ಟಮ್ಗಳು ಕೆಲವರಿಗೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಅವರು ಬಂದು ಇಲ್ಲಿ ಬಾಡಿಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ಯಾರೋ ಬಂದು ಬಾಡಿಗೆ ಮಾಡಬಹುದು ಅಂತ ಹೇಳಿದ್ರೆ ವ್ಯವಸ್ಥೆಯ ದೃಷ್ಟಿಯಿಂದ ಅದು ಆಗುದಿಲ್ಲ. ಯಾಕಂದ್ರೆ ಇದಕ್ಕೆ ಇಲ್ಲಿಗೆ ಒಂದು ವ್ಯವಸ್ಥೆ ಅಂತಿದೆ. ನೀವು 1000 ದೇವಸ್ಥಾನಗಳಿಗೆ ಹೋಗಿರ್ಬೋದು ಸರ್, ಇಲ್ಲಿ ಕಸ ಕಡ್ಡಿಗಳನ್ನು ನೋಡ್ತೀರಾ, ರೋಡಲ್ಲಿ ಆ ಸ್ವಚ್ಛತೆಗಳನ್ನು ನೋಡ್ತೀರಾ. ಯಾಕಂತ ಹೇಳಿದ್ರೆ ಅದಕ್ಕೊಂದು ವ್ಯವಸ್ಥೆ ಅಂತ ಇದೆ. ಆ ಸ್ವಚ್ಛತೆಯವನು ಅವನ ಕೆಲಸವನ್ನು ಮಾಡಬೇಕು. ಅದಕ್ಕೂ ಆ ವ್ಯವಸ್ಥೆಗಳು ಕೆಲವರಿಗೆ ಆಗುದಿಲ್ಲ. ಮತ್ತೆ ಇಲ್ಲಿ ಏನಂತ ಹೇಳಿದ್ರೆ ಈ ಕ್ಷೇತ್ರ ಬೇರೆ ವಿಚಾರಗಳಲ್ಲೂ ಕೂಡ ಮುಂದಿದೆ ಎಲ್ಲ, ಅದು ಕೂಡ ಒಂದು ಕಣ್ಣುರಿ. ಮತ್ತೊಂದು ಎಸ್ಪೆಷಲಿ ಹೆಣ್ಮಕ್ಳು ವಿಚಾರವಾಗಿ ಹೇಳೋದಾದ್ರೆ ಅದೇ ಹೇಳಿದ್ದೆ ನಾನು, ಹೆಣ್ಣು ಮಕ್ಕಳು ಕೂಡ ರಾತ್ರಿ ಬಂದು ಇಳಿಯೋದಿಲ್ಲ. ಯಾಕೆ ಹೇಳಿ ನೀವು? ನನಗೆ ಈ ಹೆಣ್ಣು ಮಕ್ಕಳಿಗೆ ಡೇಂಜರ್ ಅಂತ ಹೇಳ್ತೀರಲ್ಲ, ನನಗೆ ಒಂದು ಹೆಣ್ಣು ಮಗು ಯಾರಾದ್ರೂ ನನಗೆ ಹೀಗಾಗಿದೆ ಅಂತ ಹೇಳಿದ್ದನ್ನೊಂದು ವಿಡಿಯೋ ತೋರಿಸಿ. ನೀವು ಹೇಳಿದ್ದಾರೆ ಅಂತ ಇವ್ರುಗಳು ಹೇಳ್ತಾರೆ, ಅಲ್ಲ ಅವರು 1000 ಅಂತ ಹೇಳ್ತಾರೆ. ಹೆಣ್ಣು ಮಕ್ಕಳು ಯಾರಾದ್ರೂ ಹೇಳಿದ ಒಂದು ವಿಡಿಯೋ ಇದ್ರೆ ತೋರಿಸಿ ನನಗೆ. ಅಥವಾ ನೀವೇ ದೇವಸ್ಥಾನದ ಎದುರುಗಡೆ ಹೆಣ್ಮಕ್ಳು, ನಿನ್ನೆ ನಾನು ನೋಡಿದೆ ಒಬ್ರು ಹೆಣ್ಮಗು ಹೇಳ್ತಾ ಇತ್ತು, ನಾನು ಒಂಟಿ ಬರೋದು, ಕೆಲವು ಸಲ ಮನಸ್ಸಾದಾಗ ಎದ್ದು ಬರ್ತೇನೆ, ಮಂಜುನಾಥ ಕರ್ಕೋತಾನೆ ಹೋಗ್ತೇನೆ, ಇಲ್ಲಿವರೆಗೆ ಬರೆದಿದ್ದದ್ದು ಈಗೆಲ್ಲ ಬರ್ತೇನೆ, ಎಂತ ಇದು ಅಂತ ಹೇಳ್ತಾರೆ. ಅವ್ರಿಗೆ ಆಶ್ಚರ್ಯ ಆಗ್ತದೆ. ಕೊನೆಗೆ ನಮಗೆ ಬೈಲಿಕ್ಕೆ ಶುರು ಮಾಡ್ತಾರೆ, ನೀವು ಬಿಡಬಾರ್ದು ಅವರನ್ನ, ಇಲ್ಲಿ ಯಾಕೆ ಸುಮ್ಮನೆ ಇದ್ದೀರಿ ಅಂತ. ನಮಗೆ ನಾವು ಏನು ಮಾಡೋದು, ಹೊಡೆತ ಗಿಡ್ತಾ ಇವೆಲ್ಲ ಕಾನೂನಲ್ಲ, ಕಾನೂನನ್ನು ಕೈಗೆ ತಗೊಳ್ಳಿಕ್ಕೆ ಆಗುದಿಲ್ಲ. ಆದ್ರೂ ಕೂಡ ಒಂದು ಬುದ್ಧಿ ಕಲಿಸಬೇಕು ನೀವು ಅಂತ ಹೇಳ್ತಾರೆ, ನಮಗೆ ಹೇಳ್ತಾರೆ. ಯಾಕಂದ್ರೆ ಅವರ ಆಕ್ರೋಶ ಕೂಡ ಅಷ್ಟಿದೆ. ನಮಗೆ ಅದೇ ಬೇಸರ, ಫೋನ್ ಮಾಡ್ತಾರೆ ಬೆನ್ನು. ಇಲ್ಲಿಗೆ ಬಂದವರುಂಟಲ್ಲ, ಇಲ್ಲಿಗೆ ಬಂದ ಭಕ್ತಾದಿಗಳಾಗ್ಲಿ ಮತ್ತೊಬ್ರು ಪ್ರಾಮಾಣಿಕವಾಗಿ ದೇವರನ್ನು ನಂಬಿ ಬಂದವರು ಯಾರು ಕೂಡ ಈಗ ಅಲಿಗೇಷನ್ ಯಾರು ಹಾಕ್ತಾ ಇದ್ದಾರೆ, ಮತ್ತೊಂದು ಇವ್ರು ಯಾರು ದೇವಸ್ಥಾನದ ಮೆಟ್ಲು ಹತ್ತಿದವರಲ್ಲ. ಯಾಕಂತ ಹೇಳಿದ್ರೆ ದೇವರ ಮೇಲೆ ನಂಬಿಕೆ ಇರುವವರು ಅಲ್ಲ. ಇಡೀ ಒಂದು ಪರಂಪರೆಯನ್ನ ವ್ಯವಸ್ಥಿತವಾಗಿ ಹೇಗೆ ಮುಗಿಸ್ಬೇಕು ಅಂತ ಮಾತ್ರ ಗೊತ್ತಿದ್ದವರು ಇವರು. ಇನ್ನು ನನಗೆ ಮತ್ತೊಂದು ಕ್ಯೂರಿಯಾಸಿಟಿ ಏನಪ್ಪಾ ಅಂತಂದ್ರೆ, ಈಗ ನಿಮ್ಮ ಮನೆಯಲ್ಲೂ ಸಾಕಷ್ಟು ಜನ ಹೆಣ್ಮಕ್ಳು ಇರ್ತಾರೆ. ಅವರಿಗೆ ಈಗ ಘಟನೆಗಳನ್ನೆಲ್ಲ ನೋಡಿದಾಗ ಅವರ ಊರಿನ ಬಗ್ಗೆ ಈ ತರ ಎಲ್ಲ ಪ್ರಚಾರ ಆಗ್ತಿದೆ, ಒಂದು ಅಪಪ್ರಚಾರ ಆಗ್ತಿದೆ ಅನ್ನೋದನ್ನ ಮಾಧ್ಯಮಗಳಲ್ಲಿ ಗಮನಿಸಿದಾಗ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಗಮನಿಸಿದಾಗ ನಿಮ್ಮ ಗಮನಕ್ಕೆ ಬಂದಂಗೆ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ನಿಮ್ಮ ಮನೆ ಹೆಣ್ಮಕ್ಳು? ಖಂಡಿತ ನಮ್ಮ ಮನೆ ಹೆಣ್ಮಕ್ಳು ಕಣ್ಣೀರು ಹಾಕಿದ್ದಾರೆ, ಕಣ್ಣೀರು ಹಾಕ್ತಾರೆ. ನಾನು ಮೊನ್ನೆ ಅಂತ ಹೇಳಿ ಆ ಕಣ್ಣೀರು ಶಾಪ, ಕಣ್ಣೀರಿನ ಶಾಪ ಉಂಟಲ್ಲ ತಟ್ತದೆ. ಇವ್ರನ್ನ ನಕಲಿ ಕಣ್ಣೀರು ಉಂಟಲ್ಲ, ಈ ನಕಲಿ ಕಣ್ಣೀರಿಗಿಂತ ಅಸಲಿ ಕಣ್ಣೀರಿಗೆ ವ್ಯಾಲ್ಯೂ ಜಾಸ್ತಿ. ನೋಡಿ, ನಾನು ಇದು ಈ ಮೇಲ್ಗಡೆ ಉಂಟಲ್ಲ, ಇದು ಅಣ್ಣಪ್ಪನ ಇದಕ್ಕೆ ಹೋಗೋ ದಾರಿ, ಇಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೇನೆ. ಅವನ ಕ್ಷೇತ್ರಕ್ಕೆ ಯಾರು ಅಪಚಾರ ಮಾಡ್ತಾರೆ ಅವರನ್ನ ಅವನು ಸುಮ್ಮನೆ ಬಿಟ್ಟಂತ ಇದಿಲ್ಲ. ನನ್ನ ಆವಾಗಲೂ ಕೇಳಿದ್ರು, ಯಾಕೆ ದೇವರು ಅವನು ಸುಮ್ಮನಿಲ್ಲ. ನಮ್ಮಗಳ ನಾಲಿಗೆಯಲ್ಲಿದ್ದಾನೆ, ನಮ್ಮಗಳ ರೆಟ್ಟೆಯಲ್ಲಿದ್ದಾನೆ, ನಮ್ಮಗಳ ಸಾತ್ವಿಕ ಭಾವದಲ್ಲಿದ್ದಾನೆ. ರೋಷ ಬಂದ್ರೆ ಇನ್ನು ಮುಂದಕ್ಕೆ ಇಲ್ಲಿವರೆಗೂ ತಾಳ್ಮೆ ಅದು ಮತ್ತೊಂದು ಅಂತ ನಾವು ಅದನ್ನು ಇದು ಮಾಡೋದಿಲ್ಲ. ಆದರೆ ನಮಗೆ ಒಂದು ಆಕ್ರೋಶ ಅನ್ನೋದುಂಟಲ್ಲ, ಅದು ಸ್ಫೋಟ ಆದರೆ ಎಲ್ಲವೂ ಈಗ ಕೆಲವರೆಲ್ಲ ಹೇಳ್ತಾ ಇದ್ದಾರೆ ನೀವು ಬದಲಾಗಬೇಕು ಅಂತ. ಬದಲಾಗ್ತೇವೆ. ನಮ್ಮ ನಂಬಿಕೆ ಬದಲಾಗಲ್ಲ, ನಿಷ್ಠೆ ಬದಲಾಗಲ್ಲ, ಭಕ್ತಿ ಬದಲಾಗಲ್ಲ, ನಮ್ಮ ವರ್ತನೆ ಬದಲಾಗ್ತದೆ. ಆ ವಿಚಾರದಲ್ಲೂ ಕೂಡ ಸಾಕಷ್ಟು ಆಗುತ್ತೆ. ಏನಪ್ಪಾ ಅಂತಂದ್ರೆ, ನೋಡಿ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಧರ್ಮಸ್ಥಳದ ಗ್ರಾಮಸ್ಥರು ಕೂಡ ಯಾರು ಕೂಡ ಬಂದು ಮಾತನಾಡ್ತಾ ಇಲ್ಲ. ಯಾಕೆ ಮಾತನಾಡ್ತಾ ಇಲ್ಲ ಅಂದ್ರೆ ಅಲ್ಲಿ ನಡೀತಾ ಇರೋದು ನಿಜ ಅಂತ ಅವ್ರಿಗೂ ಕೂಡ ಗೊತ್ತಿದೆ. ಅದರ ಜೊತೆಗೆ ಅವರು ಏನಾದ್ರು ಮಾಡ್ಬಿಡ್ತಾರೆ ಅನ್ನುವ ಒಂದು ಭಯ ಕೂಡ ಇದೆ ಅನ್ನೋ ವಾದ ಕೂಡ ಮಾಡ್ತಾರೆ ಕೆಲವರು. ಕರೆಕ್ಟ್, ನೀವು ಹೇಳಿದ್ದು ಸರಿ. ಏನಂತ ಹೇಳಿದ್ರೆ ಯಾಕೆ ಮಾತಾಡ್ತಿಲ್ಲ ಅನ್ನೋದಕ್ಕೆ ಕೊಡ್ತೇನೆ ನೋಡಿ. ನೀವು ನೋಡಿರ್ಬೋದು, ನಾನು ಅನುಭವಿಸಿದ್ದು ನನ್ನ ಸ್ವಂತ ಅನುಭವದಲ್ಲೇ ಇದೆ. ಕ್ಷೇತ್ರದ ಪರವಾಗಿ ಯಾರು ಮಾತಾಡ್ತಾರೆ? ಅವರ ಹೆಂಡತಿ, ಮಕ್ಕಳು, ತಾಯಿಯಿಂದ. ಇವತ್ತೊಬ್ಬರು ಪತ್ರಕರ್ತರು ನನಗೆ ಹೇಳಿದರು, ಅವರ ತಾಯಿ 10 ದಿವಸ ಆಯ್ತಂತೆ ತೀರಿ ಹೋಗಿ. ಇವರು ಏನೋ ಒಂದು ವಿಡಿಯೋ ಮಾಡಿದ್ರು, ಕ್ಷೇತ್ರದ ಪರವಾಗಿ ಸ್ವಲ್ಪ ಬಂತು ಅಂದ್ರೆ ವಾಸ್ತವ ವಿಚಾರವನ್ನು ಜನರ ಮುಂದೆ ಇಟ್ಟರು ಅಂತ ಕಾರಣಕ್ಕೆ ಅವರ ತಾಯಿಗೂ ಕೂಡ ಹೇಳಿದ್ರಂತೆ. ಸತ್ಯಾಂಶ ಇಟ್ಟಿದ್ದಕ್ಕೆ ಅವರ ತಾಯಿಗೂ ಕೂಡ ಹೇಳಿದ್ರಂತೆ. ಹಾಗಾದ್ರೆ ಊರಿನ ಹೆಣ್ಮಕ್ಳು ಯಾಕೆ ಇಂಥ ಒಂದು ಮಾತುಗಳನ್ನು ಅಂದ್ರೆ ಆ ಹಿಂಜರಿಕೆಯಿಂದ ಕೆಲವರು ಸುಮ್ಮನಿದ್ದದ್ದು ಹೌದು. ಈ ಹಿಂಜರಿಕೆ ಯಾವುದು? ನಾನು ಅವತ್ತೇ ಹೇಳಿದ್ದೆ, ನನಗೆ ಏನು ಬೇಕಾದ್ರೆ ಹೇಳಿ, ದೇವತಾ ಮನುಷ್ಯನಿಗೆ ಹೇಳಿದ್ದಾರೆ, ನಾನು ಯಾವ ಲೆಕ್ಕ? ಮಂಜುನಾಥ ಸ್ವಾಮಿಗೆ ಹೇಳಿದ್ದಾರೆ, ಅಲ್ಲಿ ದೇವರು ಇಲ್ಲ ಅಂತ ಹೇಳಿದ್ದಾರೆ, ಬಿಡಿ. ಅಣ್ಣಪ್ಪ ಸ್ವಾಮಿಗೆ ಹೇಳಿದ್ದಾರೆ, JCP ತಂದು ದೇವಸ್ಥಾನವನ್ನು ಮಗುಚಿ ಅಂತ ಹೇಳಿದ್ದಾರೆ. ಇದೆಲ್ಲ ಅಪಚಾರಗಳಲ್ಲ. ಇನ್ನು ನಮ್ಮ ಅಪಪ್ರಚಾರ ಯಾವ ಲೆಕ್ಕ? ನಾವು ಅವತ್ತೇ ಇಳಿದಿದ್ದೇವೆ. ನಮ್ಮನ್ನು ಬೇಕಾದಷ್ಟು ದಿವಸ ಟ್ರೋಲ್ ಮಾಡ್ತಾ ಇದ್ದಾರೆ. ಎಲ್ಲವನ್ನು ನಾವು ನಂಬಿದ ದೇವರು ಮಾತ್ರ ಅಲ್ಲ, ಅವರು ನಂಬಿದ ದೇವರುಗಳಿಗೂ ಅರ್ಪಿಸಿಬಿಟ್ಟಿದ್ದೇವೆ. ಯಾಕಂತ ಹೇಳಿದ್ರೆ ಸತ್ಯದ ಸ್ಫೋಟ ಲೇಟ್ ಆಗ್ಬೋದು, ಪ್ರಬಲವಾಗಿರ್ತದೆ.
ನಾವು ಇಂಥದ್ದು ಹಲವು ನೋಡಿದ್ದೇವೆ. ಇವ್ರಿಗೆ ಯಾವುದು ಗಿಟ್ಟೋದಿಲ್ಲ ಅಂದಾಗೆ ನಾಳೆ ವರಸೆ ಬದಲಾಗ್ತದೆ. ಬಟ್ ಗುರಿ ಅದೇ ದೇವಸ್ಥಾನ. ವರಸೆಗಳು ಬದಲಾಗ್ತಾ ಹೋಗ್ತದೆ. ಇವತ್ತು ಇನ್ನೊಬ್ಬ ನಾಳೆ ಸೃಷ್ಟಿಯಾಗ್ಬೋದು SIT ಮುಂದೆ, ಮತ್ತೊಬ್ಬ ಯಾವುದೋ ಮೈಸೂರಿನಿಂದ ಬಂದ ಒಬ್ಬ ಸೃಷ್ಟಿಯಾಗ್ಬೋದು, ಇನ್ನೊಂದು ದಾವಣಗೆರೆಯಿಂದ ಒಬ್ಬ ಬಂದು ಸೃಷ್ಟಿಯಾಗ್ಬೋದು. ಒಟ್ಟು ಸೃಷ್ಟಿಗಳಾಗ್ತಾ ಹೋಗ್ಬೋದು. ಗುರಿ ಒಂದೇ, ಧರ್ಮಸ್ಥಳ ಟಾರ್ಗೆಟ್, ಕ್ಷೇತ್ರ ಟಾರ್ಗೆಟ್, ಹಿಂದುತ್ವ ಟಾರ್ಗೆಟ್, ಪರಂಪರೆ ಧಾರ್ಮಿಕತೆ ಟಾರ್ಗೆಟ್, ಒಗ್ಗಟ್ಟು ಇದೆಯಲ್ಲ ಈ ಭಜನಾ ಮಂದಿರ ಮತ್ತೊಂದು, ಈ ಒಗ್ಗಟ್ಟೇ ಟಾರ್ಗೆಟ್. ಓಕೆ, ಇನ್ನು ನಾವು ಕೂಡ ಸಾಕಷ್ಟು ವಿಡಿಯೋಗಳನ್ನೆಲ್ಲ ನೋಡಿದಾಗ ಲಾಸ್ಟ್ ಕ್ವಶನ್. ಓಕೆ, ನಾವು ಕೂಡ ಕೆಲವೊಂದು ವಿಡಿಯೋಗಳನ್ನ ಇದನ್ನೆಲ್ಲ ನೋಡಿದಾಗ ನಮಗೂ ಕೂಡ ಅನ್ಸೋದು, ಕೆಲವರು ದೇವಸ್ಥಾನದ ಹುಂಡಿ ಲೆಕ್ಕವನ್ನು ಕೇಳ್ತಾರೆ, ದೇವಸ್ಥಾನವನ್ನು ಸರ್ಕಾರಕ್ಕೆ ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮಾತನಾಡ್ತಾರೆ. ಇದನ್ನೆಲ್ಲ ನೋಡಿದಾಗ ಏನನ್ಸುತ್ತೆ ನಿಮಗೆ? ಅದೇ ನಾನು ಹೇಳಿದೆಲ್ಲ, ದೇವಸ್ಥಾನದ ಹುಂಡಿ ಲೆಕ್ಕ ಅದು ಭಕ್ತರು ಹಾಕಿದ್ದ ಅದನ್ನು ಕೇಳ್ತಾರಲ್ಲ, ಹುಂಡಿಗೆ ಹಾಕದವನು ಕೇಳಲ್ಲ. ಗೊತ್ತಾಯ್ತಾ? ನಾನು ಹೇಳೋದು ಈ ಲೆಕ್ಕ ಕೇಳಿ, ಯಾರು ಕೇಳಬೇಕು ಗೊತ್ತಾ? ಕ್ಷೇತ್ರದಿಂದ ನಡೆದಂಥ ಯೋಜನೆಗಳ ಅಥವಾ ಏನೇನು ಕೆಲಸ ಕಾರ್ಯಗಳ ಲೆಕ್ಕ ಇದೆಯಾ ಅವ್ರ ಹತ್ರ, ಆ ಲೆಕ್ಕ ಇದ್ದವನು ಲೆಕ್ಕ ಕೇಳಲಿ. ಕ್ಷೇತ್ರದಿಂದ ನಡೆದಂತಹ ಬೇರೆ ಬೇರೆ ಜೀರ್ಣೋದ್ಧಾರಗಳ ಲೆಕ್ಕ ಇದೆಯಾ, ಅವನ ಲೆಕ್ಕ ಕೇಳಲಿ. ಕ್ಷೇತ್ರದಿಂದ ನಡೆದಂತಹ ಬೇರೆ ಬೇರೆ ತರನಾದಂಥ ಯೋಜನೆಗಳು ಅಥವಾ ಆಸ್ಪತ್ರೆಗಳು ಅಥವಾ ಬೇರೆ ಬೇರೆ ಅದ್ರ ಲೆಕ್ಕ ಇದೆಯಾ, ಅದ್ರ ಲೆಕ್ಕ ಇದ್ದವನು ಇದನ್ನು ಕೇಳಲಿ. ಹುಂಡಿಗೆ ದುಡ್ಡು ಹಾಕಿದವನು ಲೆಕ್ಕ ಕೇಳಲ್ಲ, ಯಾರು ಕೇಳಲ್ಲ. ಎಲ್ಲಿವರೆಗೆ ಅಂತ ಹೇಳಿದರೆ ನಾವು ಸರ್ಕಾರದ ವಶದಲ್ಲಿರುವ ಇದನ್ನು ಕೂಡ ಬಿಟ್ಬಿಟ್ಟಿದ್ದೇವೆ. ನೀವು ಯಾರಿಗೆ ಕೊಟ್ರಿ ಅಂತ ಕೇಳಲ್ಲ, ಅದು ಯಾರಿಗೆ ಕೊಡೋದು ಅಂತ ಚೆನ್ನಾಗಿ ಗೊತ್ತಿದೆ ನಮಗೆ. ಸರ್ಕಾರದ ಅಧೀನದಲ್ಲಿರುವ ದೇವಸ್ಥಾನಗಳು ಯಾರಿಗೆ ಕೊಡ್ತಾ ಇದೆ ಅನ್ನೋದು ನಮಗೆ ಗೊತ್ತಿದೆ. ಆದರೂ ನಾವು ದುಡ್ಡು ಹಾಕೋದನ್ನು ಬಿಡ್ತೇವಾ? ಹುಂಡಿಗೆ ಹಾಕ್ತೇವೆ. ನಾವು ಹಾಕೋದು ಅವನಿಗೆ, ನಮ್ಮ ಭಕ್ತಿಗೆ ಆಗಲಿ. ಅವ್ನು ಯಾರಿಗಾದ್ರೂ ಕೊಡಲಿ, ಒಳ್ಳೇದು. ನಮಗೆ ಅದರ ಫಲ ನಮಗೆ ಅಲ್ವಾ? ನಾವು ಹಾಕಿದ ದುಡ್ಡು ಯಾರಿಗಾದ್ರೂ ಕೊಟ್ಟರು ಅದರ ಫಲ ಅಲ್ವಾ? ಅಪಾತ್ರರಿಗೆ ದಾನ ಆಗಬಾರದು ಅಷ್ಟೇ. ಹಾಗಂತ ಹೇಳಿ ಹುಂಡಿ ಲೆಕ್ಕ ಯಾಕೆ ಕೇಳ್ತಾ ಇದ್ದಾರೆ ಅಂದರೆ, ಇದು ದೇವಸ್ಥಾನ ಬಹಳ ಪ್ರಸಿದ್ಧಿ ಹೊಂದಿರುವಂಥ ದೇವಸ್ಥಾನದಲ್ಲ. ಇದನ್ನೊಂದು ಸರ್ಕಾರದ ವಶಪಡಿಸಿಕೊಂಡು ನಂತರದಲ್ಲಿ ಬೇಕಾಬಿಟ್ಟಿಯಾಗಿ ಅಂದರೆ ಅದೊಂದು ವರ್ಗ ಇರ್ಬೋದು, ಅದರ ಒಂದು ವಶಪಡಿಸುವಂಥ ಹುನ್ನಾರ ಕೂಡ ಇರ್ಬೋದು. ಅದು ನಡೆದು ಬಂದಿದೆ, ಸುಮಾರು ಸಮಯದಿಂದ ಹಿಂದೆ ಕೂಡ ನಡೆದು ಬಂದಿದೆ. ಬಟ್ ಅದಾಗುವುದಿಲ್ಲ. ಅದು ಸುಪ್ರೀಂ ಕೋರ್ಟ್ ಇದರಲ್ಲಿದೆ, ಅದು ಆಗೋದು ಇಲ್ಲ. ಕೊನೆಯದಾಗಿ ನಿಮ್ಮನ್ನ ನಾನು ಕೇಳಕ್ಕೆ ಇಷ್ಟಪಡೋದೇನು ಅಂದರೆ, ಧರ್ಮಸ್ಥಳದ ಭಕ್ತರುಗಳಿಗೆ ಇಲ್ಲಿಗೆ ಬರಬೇಕು ಅಂತ ಮನಸ್ಸು ಮಾಡುವ ಹೆಣ್ಣು ಮಕ್ಕಳಿಗೆ ಒಬ್ಬ ಧರ್ಮಸ್ಥಳದ ಸ್ಥಳೀಯನಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ನೀವು ಕಿವಿಗೆ ಯಾರು ಏನು ಹೇಳ್ತಾರೆ ಮತ್ತೊಂದಲ್ಲ, ಕ್ಷೇತ್ರಕ್ಕೆ ಬನ್ನಿ. ಕ್ಷೇತ್ರದಲ್ಲಿ ನೀವು ಸ್ವತಃ ಅನುಭವವನ್ನು ನೀವು ಪಡೆದು ಹೇಳಿ, ಆವಾಗ ನಿಮ್ಗೆ ಇನ್ನೊಬ್ರಿಗೆ ಹೇಳಲಿಕ್ಕೆ ಆಗ್ತದೆ. ಅಪಪ್ರಚಾರಗಳಿಗೆ ತುಂಬ ಬಾಳಿಕೆ ಇಲ್ಲ. ನಾನು ಆವಾಗಲೇ ಹೇಳಿದೆ. ಹಾಗಂತ ಹೇಳಿ ಕ್ಷೇತ್ರದ ಭಕ್ತರ ಸಂಖ್ಯೆ ಕಮ್ಮಿ ಆಗಿದೆಯಾ? ಇಲ್ಲ. ಕ್ಷೇತ್ರದ ಎಲ್ಲ ಕಾರ್ಯಗಳು ಕೂಡ ಅದರ ಪಾಡಿಗೆ ಅದು ನಡೀತಾ ಇರ್ತದೆ, ಅದೇನಿಲ್ಲ. ಆದರೆ ಅಪಪ್ರಚಾರಗಳಿಗೆ ಸತ್ಯಾಸತ್ಯತೆಯನ್ನು ತಿಳಿಯದೆ, ಪರಾಮರ್ಶೆ ಮಾಡದೆ, ಪರಿಶೀಲಿಸಿದೆ ನೀವು ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಮತ್ತು ಇನ್ನೊಬ್ಬರಿಗೂ ಹೇಳಿ. ಯಾಕಂದರೆ ನಿನಗಾಗಿದೆಯಾ ಅನುಭವ, ನೀನು ಹೇಳಬೇಕು. ನೀನು ಯಾರೋ ಹೇಳಿದ್ರು ಅಂತ ಹೇಳಬೇಡ. ನಿನಗಾಗಿದೆಯಾ? ಮೆಟ್ಟನ್ನು ಹೇಳ್ದ, ಇಲ್ಲಿ ಸಾಮೂಹಿಕ ವಿವಾಹ ಆದ ಹೆಣ್ಣು ಮಕ್ಕಳನ್ನು ಮುಂಚಿನ ದಿವಸ ಅಲ್ಲಿ ತೊಗೊಂಡೋಗಿ ಕೊಡಬೇಕು ಅಂತ. ಅವನು ಇಲ್ಲೇ ಮದುವೆ ಆಗಿದ್ದು, ಅವನ ಅನುಭವ ಹೇಳಿದ್ದ. ಅವನು ಹೇಳಬೇಕಲ್ಲ, ನಾವು ಕೂಡ ಕೇಳಬೇಕಲ್ಲ. ಹಾಗಾಗಿ ಯಾವುದೂ ಇಲ್ಲ. ಎಲ್ಲದಕ್ಕೂ ಶೀಘ್ರದಲ್ಲಿ ಕಾಲಾಯ ತಸ್ಮೈ ನಮಃ ಅಂತ, ಶೀಘ್ರದಲ್ಲಿ ಪ್ರತಿಯೊಂದಕ್ಕೂ ಅಂತ್ಯ ಅಂತ ಇರ್ತದೆ. ದುರುಳರ ಅಟ್ಟಹಾಸ ಉಂಟಲ್ಲ, ಅದು ಅಂತ್ಯವಾಗಲೇಬೇಕು. ಸತ್ಯದ ಉದಯ ಆಗಲೇಬೇಕು. ಆ ಕಾಲ ಬಂದಾಗ ಕೆಲವರು ಅಂದರೆ ಗೊತ್ತಿದ್ದು ತಪ್ಪು ಮಾಡುತ್ತಿದ್ದವರು ಪಶ್ಚಾತ್ತಾಪ ಪಡ್ತಾರೆ. ಯಾಕಂದರೆ ನೆನಪಿಡಿ, ವಾಕ್ ತೀರ್ಮಾನ ಮಾಡುವಂಥ ಜಾಗ ಇದು. ನ್ಯಾಯ, ಒಂದು ಸಂಬಂಧದ ಒಳಗಡೆ ಅಣ್ಣ ತಮ್ಮಂದಿರಿಗೂ ಹೆಚ್ಚು ಕಮ್ಮಿ ಮಾತುಕತೆ ಬಂದರೆ ಇಲ್ಲಿ ಬಂದು ನ್ಯಾಯ ಪರಿಹರಿಸಿಕೊಳ್ಳುವಂಥ ಜಾಗ ಇದು. ಸುಲಭದ್ದಲ್ಲ. 7 ಜನ್ಮಗಳ ಇದಿದೆ ಅದಕ್ಕೆ. ಗೊತ್ತಾಯ್ತಲ್ಲ? ನೀವು ಎಲ್ಲಿ ಬೇಕಾದರೂ ನಾಳೆ ಅಷ್ಟಮಂಗಲ ಅಥವಾ ಜ್ಯೋತಿಷಿಗಳ ಹತ್ರ ಹೋಗಿ ಕೇಳಿದಾಗ ಒಂದು ವಾಕುಂಟು ಅಂತ ಮಾತು ಬರ್ತದೆ. ನೀವು ಅದನ್ನು ಕಳೆಯಲು ಮತ್ತೆ ಬರಲೇಬೇಕಿಲ್ಲಿ. ಇವಾಗ ಸುಮಾರು ಜನ ತಪ್ಪು ಕಾಣಿಕೆ ಹಾಕುವವರದ್ದು ಸಂಖ್ಯೆ ಜಾಸ್ತಿ ಆಗಿದೆ. ಅಧಿಕೃತ ಪ್ರಕಟಣೆ ಹೇಳಿದೆ ದೇವಸ್ಥಾನದ್ದು, ತಪ್ಪು ಕಾಣಿಕೆಗಳನ್ನು ಹಾಕ್ತಾರೆ. ಯಾಕಂದ್ರೆ ಅವ್ರಿಗೆ ಅರಿವಿಲ್ಲದೆ ಆಗಿದ್ದು. ಅರಿವಿಲ್ಲದ ಆದ ತಪ್ಪಿಗೆ 12 ವರ್ಷ ಸಮಯ ತಗೊಳ್ತೇನೆ. ಅರಿವಿದ್ದು ಮಾಡಿದ ತಪ್ಪಿಗೆ ಅದು ಅಣ್ಣಪ್ಪನ ನುಡಿಯಲ್ಲೇ ಇದೆ. ಧರ್ಮದೈವಗಳು ನೆಲೆಯಾದ ಜಾಗ ಅದು ಧರ್ಮಕ್ಷೇತ್ರವಾಗಿಯೇ ಇನ್ನು ಮುಂದೆಯೂ ಇರ್ತದೆ. ಷಡ್ಯಂತ್ರಗಳನ್ನು ಮೆಟ್ಟಿ ನಿಲ್ತೇವೆ, ಅದಂತೂ 100%. ಬಟ್ ಇನ್ನು ಮುಂದೆ ಒಂದು ಹೆಜ್ಜೆ ಮುಂದೆ ಹೋಗ್ತೇವೆ. ಇಲ್ಲಿವರೆಗಿನ ಒಂದು ಏನು ನಮ್ಮ ಒಂದು ಶಾಂತ ರೀತಿಯ ವರ್ತನೆ ಇನ್ನು ಮುಂದೆ ನಿರೀಕ್ಷೆ ಮಾಡಬೇಡಿ ಅಂತ ಮಾತ್ರ ನಾನು ಹೇಳಬಲ್ಲೆ. ಎಷ್ಟು ವರ್ಷದಿಂದ ಇದೆ ಸರ್ ನೀವು?
ನಾನು ಇಲ್ಲಿ 15 ವರ್ಷದಿಂದ ಇದ್ದೇನೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಹೊರಗಡೆ ಬೆಂಗಳೂರಲ್ಲಿ ಉದ್ಯೋಗದ ನಿಮಿತ್ತ ಇದ್ದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇದಿಷ್ಟು ಇಲ್ಲಿನ ಸ್ಥಳೀಯರ ಮಾತಾಗಿತ್ತು. ಅಂದ್ರೆ ಇಲ್ಲಿಗೆ ಬರುವ ಯಾವುದೇ ಭಕ್ತಾದಿಗಳಾಗ್ಲಿ, ಹೆಣ್ಣು ಮಕ್ಕಳಾಗ್ಲಿ, ಅಂಜಿಕೆ ಇಲ್ಲದೆ ಧರ್ಮಸ್ಥಳಕ್ಕೆ ಬನ್ನಿ, ದೇವಸ್ಥಾನಕ್ಕೆ ಬನ್ನಿ, ದೇವರ ದರ್ಶನವನ್ನ ಮಾಡ್ಕೊಂಡು ಹೋಗಿ. ಏನು ಇಲ್ಲಿಯ ಶ್ರೀ ಕ್ಷೇತ್ರದ ಬಗ್ಗೆ ಅಪಪ್ರಚಾರಗಳಾಗ್ತಾ ಇದೆ, ಏನು ಒಂದಷ್ಟು ಜನ ಮಾತನಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಅವರು ಹೇಳ್ತಾ ಇರೋದು ಯಾವುದೂ ಕೂಡ ನಿಜ ಅಲ್ಲ. ನಾವು 15 ವರ್ಷದಿಂದ ಇಲ್ಲಿದ್ದೀವಿ. ಅಂದ್ರೆ ನೀವು ಅವ್ರು ಮಾತಾಡಿದ್ನ ಕಂಪ್ಲೀಟ್ ಆಗಿ ಕೇಳಿಸ್ಕೊಂಡಿದ್ದೀರಾ. 15 ವರ್ಷದಿಂದ ನಾವು ಇಲ್ಲಿದ್ರೂ ಕೂಡ ಯಾವುದೇ ರೀತಿ ಈ ತರಹದ ಆರೋಪ ಏನು ಮಾಡ್ತಾ ಇದ್ದಾರೆ ಆ ತರಹದ ಘಟನೆಗಳು ನಮ್ಮ ಕಣ್ಣಿಗೆ ಬಿದ್ದಿಲ್ಲ ಅಂತ ಸ್ಥಳೀಯರು ಹೇಳಿದ್ದಾರೆ. ಮೋಸ್ಟ್ಲಿ ನನ್ನ ಪ್ರಕಾರ ಇಲ್ಲಿನ ಸ್ಥಳೀಯರು ಕೊಡುವಂತಹ ಮಾಹಿತಿಗಿನ್ನ ಅಥವಾ ಇಲ್ಲೇ ಇದ್ದು ಇಲ್ಲೇ ಜೀವನ ನಡೆಸಿ ಇಲ್ಲೇ ಬದುಕನ್ನ ಕಟ್ಟಿಕೊಂಡಿರುವ ಸ್ಥಳೀಯರು ಹೇಳುವ ಮಾಹಿತಿಗಿನ್ನ ದೊಡ್ಡ ಮಾಹಿತಿ ಬೇರೆ ಯಾವುದು ಇಲ್ಲ ಅಂತ ನಾನು ಅನ್ಕೋತೀನಿ. ಈ ವಿಚಾರವಾಗಿ ಇನ್ನೂ ಸಾಕಷ್ಟು ಸ್ಥಳೀಯರನ್ನ ನಾನು ಮಾತನಾಡಿಸ್ತೀನಿ. ಇನ್ನು 2-3 ದಿನಗಳ ಕಾಲ ನ್ಯೂಸ್ ಅಂಡ್ ಕರ್ನಾಟಕ ಇಲ್ಲೇ ಇದ್ದು ಸಾಕಷ್ಟು ಸ್ಥಳೀಯರನ್ನ ಈ ವಿಚಾರವಾಗಿ ಮಾತನಾಡಿಸಿ ನಿಮಗೆ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.